ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತಿಸ್ತು ಸತಾಂ ಪಂಚಮಾಬ್ದೇತಬಾಲಸ್ಯ ಚೌಲೋಪನಯನಾದಿಕಂ ಬ್ರಾಹ್ಮಣೈಃ ಕಾರಯಾಮಾಸ ಸಪ್ತಮಾಬ್ದೇತ ತಸ್ವಯಂ ಬ್ರಹ್ಮಣ್ಯತೀರ್ಥಸ್ಥಂ ಕೃತ್ವಾ ಯತಿಂ ಮಂತ್ರಮುಪಾದಿಶತ್ ಶ್ರೀವ್ಯಾಸತೀರ್ಥನಾಮಾನಂ ಚಕ್ರೆ ಶಾಸ್ತ್ರಸ್ಯ ವಿಸ್ತೃತಃ. ಪ್ರಾತಸ್ಮರಣೀಯರಾದಂತಹ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಅವತಾರ ಪ್ರಸಂಗ, ವಯೋವೃದ್ಧರಾದಂತಹ ರಾಮಾಚಾರ್ಯರ ಅವರ ಪೂರ್ವಜನ್ಮದ ಪುಣ್ಯ, ಅನೇಕ ಜನ್ಮಗಳ ತಪಸ್ಸಿನ ಫಲವಾಗಿ ಸತ್ಯಲೋಕದ ಕರ್ಮಜ ದೇವತೆಯಾದಂತಹ ಶಂಕುಕರ್ಣರು ಅವರ ಹೆಂಡತಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾರೆ. ರಾಮಾಚಾರ್ಯರ ಪತ್ನಿಯಾದಂತಹ ಲಕ್ಷ್ಮೀಬಾಯಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾರೆ. ವಾಯುದೇವರ ವಿಶಿಷ್ಟವಾದ ಒಂದು ಸನ್ನಿಧಾನ ಆ ಶಿಶುವಿನಲ್ಲಿ ಇರತಕ್ಕಂಥದ್ದು. ವ್ಯಾಸರಾಜರು ಅವತಾರ ಮಾಡುವಾಗ ಭೂಸ್ಪರ್ಶವೇ ಇಲ್ಲ. ವ್ಯಾಸರಾಜರು ಇನ್ನೇನು ಆ ಶಿಶು ಜನನ ಆಗತ್ತೆ ಅಂತ ಆದಾಗ ಆ ಕಾಲವನ್ನು ಮೊದಲೇ ತಿಳಿದಂತಹ ತ್ರಿಕಾಲ ಜ್ಞಾನಿಗಳಾದ ಬ್ರಹ್ಮಣ್ಯ ತೀರ್ಥರು ಇನ್ನೇನು ಮಗ ಪ್ರಸವ ಆಗಬೇಕು, ಆ ಸಮಯಕ್ಕೆ ಬಂಗಾರದ ಹರಿವಾಣವನ್ನೇ ಕಳಿಸಿದ್ದಾರೆ. ಮಗು ಹುಟ್ಟಿದ ತತ್ಕ್ಷಣ ಬಂಗಾರದ ತಟ್ಟೆಯಲ್ಲಿ ಮಲಗಿಸಿದ್ದಾರೆ. ಇದು ಮುಂದೆ ಸುವರ್ಣ ಖಚಿತ ಸಿಂಹಾಸನವನ್ನು ಏರುವಂತಹ ಮಗು. ನಾವೆಲ್ಲ ಸಾಮಾನ್ಯವಾಗಿ ತುಂಬ ಶ್ರೀಮಂತರನ್ನು ಹೇಳುವಾಗ ಹುಟ್ಟುವಾಗಲೇ ಬಂಗಾರದ ಚಮಚ ಇಟ್ಕೊಂಡು ಹುಟ್ಟಿದಾನೆ ಅಂತ ಹೇಳ್ತಾರೆ. ಚಮಚ ಇಟ್ಕೊಂಡು ಹುಟ್ಟಿ ಜೀವನದ ಉದ್ದಕ್ಕೂ ಇನ್ನೊಬ್ಬರಿಗೆ ಚಮಚ ಆಗಿ ಬದುಕಿಬಿಡ್ತಾರೆ. ಈ ಬಂಗಾರವನ್ನು ತಟ್ಟೆಯಲ್ಲಿ ಹುಟ್ಟಿ ಇವರು ಬಂಗಾರವನ್ನು ಮೆಟ್ಟಿ ನಿಂತರು. ಜೀವನದಲ್ಲಿ ಭಂಗ ಪಡೋದೇ ಬಂಗಾರಕ್ಕಾಗಿ. ಆ ಬಂಗಾರವನ್ನು ಮೆಟ್ಟಿ ನಿಲ್ಲುವುದು ವೈರಾಗ್ಯದ ಸಂಕೇತ. ಸಂಪತ್ತನ್ನು ದೂರೀಕರಿಸಿ ಭಗವಂತನನ್ನು ಬಯಸುವಂತಹ ವೈರಾಗ್ಯದ ಲಕ್ಷಣ ನಾವು ಅಲ್ಲಿ ಕಾಣ್ತೇವೆ. ಅದ್ಭುತವಾದ ಮಗುವಿನ ಅವತಾರ ಆಗಿದೆ. ಆ ಮಗುವನ್ನು ವರ್ಣನೆ ಮಾಡ್ತಾರೆ. ಸ್ವಪಾಣಿ ಕಮಲೇನಾಲಾಲಂ ಬಾಲಂ ಕಣ್ವನದೀ ಜಲೈ
ಕ್ಷಾಲಯಾಮಾಸ ಯತ್ರಾಸೌ ಖ್ಯಾತ ಶ್ವೇತ ಶಿಲಾಹೃದ. ಬ್ರಹ್ಮಣ್ಯ ತೀರ್ಥರು ಹುಟ್ಟಿದ ನವಜಾತ ಶಿಶುವನ್ನು ತೆಗೆದುಕೊಂಡು ಇವತ್ತೇನು ಅಬ್ಬೂರಲ್ಲಿ ನಾವು ನೋಡ್ತೀವಿ ಕಣ್ವ ಜಲ, ಕಣ್ವ ನದಿ, ಆ ನದಿ ನೀರಿನಿಂದ ತೊಳೆದಿದ್ದಾರಂತೆ. ಹುಟ್ಟಿದ ತಕ್ಷಣ ಜ್ಞಾನಿಗಳ ಸ್ಪರ್ಶ ಮಗುವಿಗಾಗಿದೆ ಅಂದ್ರೇ ನಾವಲ್ಲಿ ತಿಳ್ಕೊಳ್ಬೇಕು. ಹುಟ್ಟು ಹಬ್ಬದ ದಿನ ಹಿರಿಯರು ಮಗುವಿಗೆ ಆಶೀರ್ವಾದ ಮಾಡಿದ್ರೆ ಸಾಕು, ಸಂತೋಷ ಪಡ್ತೀವಿ. ಹುಟ್ಟು ಹಬ್ಬ ಅಲ್ಲ, ಹುಟ್ಟಿದ ದಿನವೇ. ಅದು ಸಣ್ಣ ಪುಟ್ಟ ಜ್ಞಾನಿಗಳಲ್ಲ, ಸ್ವಯಂ ಬ್ರಹ್ಮಣ್ಯ ತೀರ್ಥರು ಕರಸ್ಪರ್ಶ ಮಾಡಿದ್ದಾರೆ. ತಾವು ಸ್ವತಃ ಮಗುವನ್ನು ತೊಳೆದಿದ್ದಾರೆ. ಇವತ್ತು ಅದನ್ನು ಬಿಳೆ ಕಲ್ಮಡು ಅಂತ ಕರೀತಾರೆ, ಶ್ವೇತ ಶಿಲಾಹೃದ ಅಂತ. ಇವತ್ತು ನಾವು ನೋಡ್ಬೋದು ಬ್ರಹ್ಮಣ್ಯ ತೀರ್ಥರು ವ್ಯಾಸರಾಜ ಶಿಶುವನ್ನು ತೊಳೆದಂತಹ ಜಾಗ ಅಲ್ಲಿ ಇವತ್ತಿಗೂ ಆ ಬಂಡೆ ಮೇಲೆ ಒಂದು ಕಡೆ ತೋರಿಸ್ತಾರೆ. ಆ ಶಿಶು ಇದು ಒಂದು ದೊಡ್ಡ ಮಹಿಮೆ. ಆದರೆ ಮತ್ತೊಂದು ದೊಡ್ಡ ಮಹಿಮೆ, ಆ ಮಗು ತಾಯಿಯ ಹಾಲನ್ನು ಕುಡಿದಿಲ್ಲಂತೆ. ತಾಯಿಯ ಹಾಲನ್ನು ಕುಡಿತು ಅಂತಾದರೆ ತಾಯಿಯಲ್ಲಿರುವಂಥ ಗುಣದೋಷಗಳು ಮಗುವಿಗೆ ಬರುವ ಸಾಧ್ಯತೆ ಇರುತ್ತೆ. ಆದರೆ ಈ ಮಗು ಕುಡಿದದ್ದು ತಾಯಿ ಹಾಲಲ್ಲಂತೆ, ಬ್ರಹ್ಮಣ್ಯ ತೀರ್ಥರ ಕೈಯಿಂದ ಬರುವ ಹಾಲು. ಆ ಬ್ರಹ್ಮಣ್ಯ ತೀರ್ಥರ ಕೈಯಿಂದ ಎಲ್ಲಿಂದ ಬಂತ ಹಾಲು ಅಂದರೆ, ನಿತ್ಯದಲ್ಲಿ ಮಧ್ವಾಚಾರ್ಯರು ಎರಕ ಹುಯ್ದು ಪೂಜೆ ಮಾಡಿದ ಪ್ರತಿಮೆ ಆರೂಢಂ ಜಗದಂಬಯ ಅಂತ ಏನು ದ್ವಾದಶ ಸ್ತೋತ್ರದಲ್ಲಿ ಕೇಳ್ತೇವೆ. ಸ್ವಯಂ ರಾಮ ಪಟ್ಟಾಭಿರಾಮನಾಗಿ ತನ್ನ ತೊಡೆಯಲ್ಲಿ ಸೀತಾಲಕ್ಷ್ಮಿಯನ್ನು ಕೂಡಿಸಿಕೊಂಡಂತಹ ಪಟ್ಟಾಭಿರಾಮದೇವರು, ಅದು ಸ್ವತಃ ಆಚಾರ್ಯರು ಎರಕ ಹುಯ್ದು ಮಾಡಿದ ಪ್ರತಿಮಾ ಮತ್ತು ಆಚಾರ್ಯರು ಪೂಜೆ ಮಾಡಿದ್ದು. ಅಂತಹ ಪಟ್ಟಾಭಿರಾಮದೇವರಿಗೆ, ವಿಠ್ಠಲ ದೇವರಿಗೆ ನಿತ್ಯದಲ್ಲಿ ಅಭಿಷೇಕ ಮಾಡಿದಂತಹ ಹಾಲನ್ನು ಆ ಮಗುವಿಗೆ ಕೊಟ್ಟಿದ್ದಾರೆ. ಎಷ್ಟು ಪುಣ್ಯಾತ್ಮರಿದ್ದರೆ ಮಾತ್ರ, ಪುಣ್ಯ ಜೀವ ಇದ್ದರೆ ಮಾತ್ರ ಇಂತಹ ಸಾತ್ವಿಕವಾದ ಆಹಾರ ನಮಗೆ ಸಿಗುತ್ತೆ. ನೋಡಿ, ಈ ಹಾಲು ಕುಡಿದಿದ್ದರ ಪ್ರಭಾವ, ನಾವು ಎಂಥ ಪದಾರ್ಥವನ್ನು ತಗೊಳ್ತೇವೆ ಅಂಥದ್ದೇ ನಮ್ಮ ಬಾಯಿಂದ ಹೊರ ಬರುತ್ತೆ. ವದನದಿ ನಾಮ ಬರಬೇಕಾದರೆ ಉದರದಿ ನೈವೇದ್ಯ ಇರಬೇಕು. ಯಾರ ಉದರದಲ್ಲಿ ಹರಿಗೆ ಅರ್ಪಿತವಾದ ನೈವೇದ್ಯ ಇಲ್ಲ, ಅವರ ವದನದಲ್ಲಿ ದೇವರ ನಾಮ ಬರೋಲ್ಲ. ಬಂದರೂ ಅಲ್ಲಿ ಭಕ್ತಿ ಇರೋಲ್ಲ. ಭಕ್ತಿಯಿಂದ ಭಗವಂತನ ನಾಮ ಬಾಯಲ್ಲಿ ಬರಬೇಕಾದರೆ ಆ ಬಾಯಲ್ಲಿ ಭಗವಂತನಿಗೆ ಅರ್ಪಿತವಾದ ಪದಾರ್ಥ ಹೋಗಿರಬೇಕು. ಅದು ಉದರದಲ್ಲಿ ಕೂತಿರಬೇಕು, ಅದು ಸೌಂಡಾಗಿ ಹೊರಬರಬೇಕು. ಅದು ಭಗವಂತನಲ್ಲಿ ಭಕ್ತಿಯಿಂದ ಯುಕ್ತವಾದ ಭಗವಂತನ ನಾಮವಾಗಿ ಬರುತ್ತೆ. ಇದರ ದಾಸರು ಹೇಳ್ತಾರೆ, ಉದರದಿ ನೈವೇದ್ಯವು ವದನದಿ ನಾಮವು. ನಾವು ಯೋಚನೆ ಮಾಡಬೇಕು. ಬ್ರಹ್ಮಣ್ಯ ತೀರ್ಥರು ಪಟ್ಟಾಭಿರಾಮದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಕೈಯಾರ ವ್ಯಾಸರಾಜರಿಗೆ ಕುಡಿಸಿದ್ದರ ಫಲವಾಗಿ ಆ ಹಾಲು, ಆ ಅಮೃತ ಸಜ್ಜನರಿಗೆ ನ್ಯಾಯವಾಗಿ ದೊರಕ್ತು ವಾಪಸ್. ನಾವು ದೊಡ್ಡವರಿಗೆ ಏನು ಕೊಡ್ತೀವಿ ಅದು ಅವರು ಪರ್ಸ್ನಲ್ ಇಟ್ಕೊಳ್ಳಲ್ಲ, ಎಲ್ಲಿಂದ ಬಂತೋ ಮತ್ತು ಅಲ್ಲಿಗೆ ಕಳಿಸ್ತಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಆ ಬ್ರಹ್ಮಣ್ಯ ತೀರ್ಥರು ಕೊಟ್ಟ ಅಮೃತ ಇಡೀ ಸಜ್ಜನ ಸಮುದಾಯಕ್ಕೆ ವ್ಯಾಸತೀರ್ಥರ ಮುಖದಿಂದ ನ್ಯಾಯಾಮೃತವಾಗಿ ಹೊರಗೆ ಬಂತಂತೆ. ಕುಡಿದದ್ದು ಹಾಲು, ಕೊಟ್ಟದ್ದು ಅಮೃತ. ಸಾಮಾನ್ಯವಾಗಿ ಗೋವುಗಳು ತಿನ್ನೋದು ಹುಲ್ಲು, ಕೊಡೋದು ಹಾಲು. ಅಂತಹ ಗೋಬ್ರಾಹ್ಮಣರಂತೆ ವಿಶಿಷ್ಟವಾದ ಒಂದು ಜೀವವಾದಂತಹ ವ್ಯಾಸರಾಜರು ತೆಗೆದುಕೊಂಡದ್ದು ಸಾಮಾನ್ಯ ಹಾಲು. ಆದರೆ ಸಾಮಾನ್ಯವಾದರೂ ತೆಗೆದುಕೊಂಡದ್ದು, ಕೊಟ್ಟದ್ದು ಯಾರು? ವ್ಯಾಸರಾಜರು, ಬ್ರಹ್ಮಣ್ಯ ತೀರ್ಥರು. ಅದು ಎಂಥದ್ದು ಅಂದರೆ ರಾಮದೇವರಿಗೆ ಅಭಿಷೇಕ ಆಗಿರ್ತಕ್ಕಂಥದ್ದು. ಎಲ್ಲದರ ಒಂದು ಮಹಾತ್ಮೆಯಿಂದ ಅವರ ಬಾಯಲ್ಲಿ ಮುಂದೆ ನ್ಯಾಯಾಮೃತವಾಗಿ ಅದು ಹರಿಯಬೇಕಾದರೆ ಈ ಹಾಲು ಕಾರಣ ಅಂತ ನಾವು ಕಥೆಗಳಲ್ಲಿ ಕೇಳ್ತೇವೆ. ಒಂದಿನ ದುರ್ಯೋಧನನ ಮನೆಯ ಹಾಲು ಕುಡಿದದ್ದರ ಬುದ್ಧಿಯಿಂದ ಭಗವಂತನ ಭಕ್ತನಾದ ಪರೀಕ್ಷಿತನನ್ನು ಕೊಲ್ಲುವ ಬುದ್ಧಿ ಅಶ್ವತ್ಥಾಮರಿಗೆ ಬಂದರೆ ತುಂಬ ಪಶ್ಚಾತ್ತಾಪ ಪಟ್ಟು ಅಶ್ವತ್ಥಾಮರೇ ಮುಂದೆ ಶುಕಾಚಾರ್ಯರಾಗಿ ಹುಟ್ಟಿ
ವ್ಯಾಸರ ಮುಖಕಮಲದಿಂದ ಭಾಗವತಾಮೃತ ಪಾನ ಮಾಡಿ ಯಾರನ್ನು ಕೊಲ್ಲಬೇಕು ಅಂತ ಹಿಂದಿನ ಜನ್ಮದಲ್ಲಿ ಅಂದ್ಕೊಂಡಿದ್ರೋ ಅದೇ ವ್ಯಕ್ತಿ ಸಾಯ್ತೀನಿ ಅಂತ ಕೂದಾಗ ಅವನಿಗೆ ಭಾಗವತಾಮೃತವನ್ನು ಪಾನ ಮಾಡಿ ರಕ್ಷಣೆ ಕೊಟ್ಟಿದ್ದಾರೆ. ಅವನ ಸಾವು ಕಳೀಲಿಲ್ಲ. ಅಲ್ಲ, ಪುರಾಣ ಕೇಳಿದ ಮಾತ್ರಕ್ಕೆ ಅವನು ಸಾಯೋ ತಪ್ತ ಆಚಾರ್ಯ, ಸತ್ತೇ ಸತ್ನಪ್ಪ. ಅವರು ಸಾವು ಕಳೀಲಿಲ್ಲ. ಅವರು ಕಳೆದದ್ದೇನೆಂದರೆ ಹುಟ್ಟನ್ನು ಕಳೆದರು, ಮತ್ತೆ ಹುಟ್ಟದ ಹಾಗೆ ಅವನಿಗೆ ಅನುಗ್ರಹ ಮಾಡಿದ್ರು. ಹುಟ್ಟಿದವರಿಗೆ ಸಾವು ಕಟ್ಟಿಟ್ಟ ಬುತ್ತಿ, ಆದರೆ ಸತ್ತವರೆಲ್ಲ ಹುಟ್ಟಲೇಬೇಕಂತಿಲ್ಲ. ಜಾತಸ್ಯ ಧ್ರುವೋಹಿ ಮೃತ್ಯು, ಹುಟ್ಟಿದವರಿಗೆ ಸಾವು ಕಟ್ಟಿಟ್ಟ ಬುತ್ತಿ. ಆದರೆ ಭಾಗವತ ಶ್ರವಣ ಮಾಡಿ ಸತ್ತವರಿಗೆ ಮತ್ತೆ ಹುಟ್ಟಿಲ್ಲ. ನಾವು ಕಳ್ಕೊಳ್ಬೇಕಾದ್ದು ಸಾವಲ್ಲ, ಹುಟ್ಟನ್ನು ಕಳ್ಕೊಳ್ಬೇಕು. ಭಾಗವತವನ್ನು ಯಾರು ಚೆನ್ನಾಗಿ ಅಧ್ಯಯನ ಮಾಡ್ತಾರೆ, ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೆ, ಅವರು ಏನು ಕಳ್ಕೊಳ್ತಾರೆ? ಹುಟ್ಟನ್ನು ಕಳ್ಕೊಳ್ತಾರೆ. ಸಾಯ್ತೀನಿ ಅಂತ ಕೂತಂತಹ ಪರೀಕ್ಷಿತನಿಗೆ ಭಾಗವತಾಮೃತ ಪಾನ ಮಾಡಿ ಹುಟ್ಟು ಸಾವಿನ ಚಕ್ರದಿಂದಲೇ ದೂರ ಮಾಡಿಸಿದ್ದಾರೆ. ಇದಕ್ಕೆ ಕಾರಣವಾದದ್ದು ಅವರು ಕುಡಿದ ವೇದವ್ಯಾಸದೇವರ ಮುಖಕಮಲದಿಂದ ಬಂದಂತಹ ಅಮೃತಪಾನ, ಭಾಗವತಾಮೃತಪಾನ. ಇದರೊಳಗೆ ನಮಗೆ ಒಂದು ಕಥೆ ಇದೆ, ನಮಗೆ ಒಂದು ಸಂದೇಶ ಇದೆ. ದೊಡ್ಡವರ ನಡೆ, ದೊಡ್ಡವರ ಜೀವನ ನಮಗೆ ಪಾಠ ಹೇಳ್ತಾ ಇರುತ್ತೆ. ನಾವು ದೊಡ್ಡವರನ್ನು ನೋಡ್ತಾ ಇರಬೇಕು, ಅವರನ್ನೇ ಅನುಕರಣೆ ಮಾಡಬೇಕು. ಅವರ ನಡೆಯಲ್ಲಿ ಒಂದು ರಹಸ್ಯ ಇದೆ, ಅವರ ನಡೆಯಲ್ಲಿ ಒಂದು ಚರ್ಯೆ ಇರುತ್ತೆ. ಆಚಾರ್ಯರ ಮಹಿಮೆಯನ್ನು ವರ್ಣನೆ ಮಾಡುವಾಗ ಗಮನಾಸನ ಸಂಕತಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ. ಆಚಾರ್ಯರ ಪ್ರತಿ ಹೆಜ್ಜೆಯನ್ನು, ನಡೆಯನ್ನು, ನುಡಿಯನ್ನು, ಅವರ ಚರ್ಯೆಯನ್ನು ತಿಳಿದರೆ, ಸ್ಮರಣೆ ಮಾಡಿದರೆ ಸಾಕು, ಅದು ಮೋಕ್ಷಕ್ಕೆ ಕಾರಣ. ಆ ನಡೆಯ ಒಳಗೆ ಮೋಕ್ಷಕ್ಕೆ ಬೇಕಾದ ಜ್ಞಾನ ಅಡಕ ಆಗಿರುತ್ತಂತೆ. ಹಾಗಾಗಿ ಬ್ರಹ್ಮಣ್ಯ ತೀರ್ಥರು ಪಟ್ಟಾಭಿರಾಮ ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನು ಎಳೆಯ ಕಂದಮ್ಮನಾದಂತಹ ಪುಟ್ಟ ಮಗುವಿಗೆ ನಿತ್ಯದಲ್ಲಿ ಪ್ರಾಶನ ಮಾಡಿಸ್ತಾ ಇದ್ದಾರೆ. ನಿಜವಾಗಿ ಯತಿಗಳಿಗೆ ಎಲ್ಲಿನ ಸಂಸಾರ, ಎಲ್ಲಿನ ವ್ಯಾಮೋಹ, ಎಲ್ಲಿನ ಮಮಕಾರ, ಹಾಲು ಕುಡಿಸೋದೇನು, ಆ ಮಗುವಿನ ಆರೈಕೆ ಮಾಡೋದೇನು, ಇದೆಲ್ಲ ನಿಜವಾಗಿಯೂ ಬೇಕಿಲ್ಲ. ಆದರೂ ಭಗವಂತನ ಭಕ್ತರು ಸತ್ಯಲೋಕದ ಪ್ರಜೆ ಎನ್ನುವ ಏಕಮೇವ ಒಂದು ಕಾರಣದಿಂದ ನಿತ್ಯದಲ್ಲಿ ಬ್ರಹ್ಮಣ್ಯ ತೀರ್ಥರು ಆ ಮಗುವಿಗೆ ಆ ಹಾಲನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಮಗೊಂದು ಪಾಠ ಇದೆ. ನಾವು ನಿತ್ಯದಲ್ಲಿ ಮಕ್ಕಳಿಗೆ ಏನನ್ನಾದರೂ ಕೊಡುವಾಗ ಆ ಮಕ್ಕಳಿಗೆ ಭಗವಂತನಿಗೆ ನಿವೇದಿತವಾದದ್ದನ್ನು ಕೊಟ್ಟರೆ ಆ ಮಕ್ಕಳಿಗೆ ನಾವು ಕೊಟ್ಟದ್ದು ಒಂದಲ್ಲ ಒಂದಿನ ಅದು ಫಲರೂಪವಾಗಿ ಒಳ್ಳೆ ಜ್ಞಾನವಾಗಿ ಆ ಮಗುವಿನಿಂದ ಹೊರಹೊಮ್ಮತ್ತಂತೆ. ತಿನ್ನಬಾರದ್ದನ್ನು, ಕೊಡಿಸಬಾರದ್ದನ್ನು ಮಗು ಕೇಳ್ತು ಅಂತ ಕೊಡಿಸಿದರೆ ಆ ತಾಯಿ ಸುನೀತಿ ಆಗೋಲ್ಲ, ಆಕೆ ಸುರುಚಿ ಆಗ್ತಾಳೆ. ಸುರುಚಿಯ ಮಗ ಜನರ ಮಧ್ಯದಲ್ಲಿ ಉತ್ತಮ ಆಗಬಹುದು, ಆದರೆ ಧ್ರುವ ಆಗಲ್ಲ. ಧ್ರುವ ಅಂದರೆ ಶಾಶ್ವತ, ಉತ್ತಮ ಅಂದರೆ ತಾತ್ಕಾಲಿಕ ಉತ್ತಮ. ಅವನು ಈಗ ಮಾತ್ರ ಉತ್ತಮ, ಅವನು ಯಾವಾಗ ಕೆಳಗೆ ಬೀಳ್ತಾನೋ ಏನಾಗ್ತಾನೋ ಗೊತ್ತಿಲ್ಲ. ಆದರೆ ಧ್ರುವ ಆಗಬೇಕಂತಾದರೆ ಸುನೀತಿ ಮುಖ್ಯ. ಹೀಗಾಗಿ ಆ ಮಗುವಿಗೆ ನಿತ್ಯದಲ್ಲಿ ಬ್ರಹ್ಮಣ್ಯ ತೀರ್ಥರು ತಾವು ಪೋಷಣೆ ಮಾಡ್ತಾ ಇದ್ದಾರೆ. ಯತಿಗಳಿಂದ ಪೋಷಿತವಾದ ಶಿಶು ವ್ಯಾಸರಾಜರು. ಇದು ಐತಿಹಾಸಿಕವಾದಂಥ ಒಂದು ಅಪೂರ್ವವಾದ ದಾಖಲೆ. ಯಾವ ಸನ್ಯಾಸಿಗಳು ಇಷ್ಟು ಮಮಕಾರದಿಂದ ಒಂದು ಮಗುವನ್ನು ಸಾಕಿ ರಕ್ಷಣೆ ಮಾಡಿ ನೋಡಿಕೊಂಡದ್ದು ಮತ್ತೊಂದಿಲ್ಲ. ಹೀಗಾಗಿ ನಿತ್ಯದಲ್ಲಿ ರಾಮದೇವರಿಗೆ ಅಭಿಷೇಕ ಮಾಡಿದಂತಹ ಆ ಹಾಲನ್ನು ಆ ಮಗುವಿಗೆ ಪಾನ ಮಾಡಿಸ್ತಾ ಇದ್ದಾರೆ. ಶಾಸ್ತ್ರದಲ್ಲಿ ಹೇಳಿದಂತೆ ಆ ಮಗುವಿನ ಲಾಲನೆ ಪಾಲನೆ ಇದೆಲ್ಲ ಮಾಡಿದರೆ ಮಗುವಿನ ದೇಹದಲ್ಲಿ, ಮಗುವಿನ ಮನಸ್ಸಿನಲ್ಲಿ ಒಳ್ಳೆ ಸಂಸ್ಕಾರ ಬರುತ್ತಂತೆ. ನಾವು ಪುಟ್ಟ ಮಕ್ಕಳಿರುವಾಗಲೇ ಅವಕ್ಕೆ ನಾಮಕರಣ ಆಯಿತು, 11ನೇ ದಿನ ಅಂದರೆ ಅದಕ್ಕೆ ಮುದ್ರೆಗೊಬ್ಚನ ಮುದ್ರೆ ಹಚ್ಚಿ ಅಂಗಾರಕ್ಷತೆ ಹಚ್ಚಿಬಿಟ್ರೆ 2 ಕೈ ಮುಗಿಬೇಕು, ಅಷ್ಟು ಚೆನ್ನಾಗಿರ್ತಾ ಆ ಮಗುವಿನಲ್ಲಿ. ಯಾಕಂದರೆ ಮಗುವಿನ ಮನದ ಒಳಗೆ ಕಶ್ಮಲ ಇರಲ್ಲ, ಆದ ಕಾರಣ ಒಳ್ಳೆಯ ಅತ್ಯದ್ಭುತವಾದ ರೂಪ ಅದು, ಭಗವಂತನ ಪೂರ್ಣ ಸನ್ನಿಧಾನ. ಆ ಪುಟ್ಟ ಮಕ್ಕಳಿಗೆ ನೀವು ಅದನ್ನು ಅಭ್ಯಾಸ ಮಾಡಿಬಿಟ್ರೆ ಅದು ಒಂದು ದೈವಿ ಸಂಪತ್ತಾಗಿ ಮಗುವನ್ನು ರಕ್ಷಣೆ ಮಾಡುತ್ತೆ.
ನಾವು ಭಾಗವತ ದಶಮ ಸ್ಕಂದದಲ್ಲಿ ಕೃಷ್ಣನ ಕಥೆ ಕೇಳುವಾಗ ಕೇಳ್ತೇವೆ. ಕೃಷ್ಣ ತಾನು ಶಕಟಾಸುರನ ಸಂಹಾರ ಮಾಡಿದ ಸಂದರ್ಭದಲ್ಲಿ ತಾಯಿಯಾದ ಯಶೋದೆ ಮಗುವಿಗೆ ದೈವಶಕ್ತಿ, ದೈವದ ಅನುಗ್ರಹ ಇರಲಿ ಅಂತ ಬಾಲರಕ್ಷಾಸ್ತೋತ್ರವನ್ನು ಮಾಡಿ ಆ ಮಗುವಿನ 12 ಕಡೆಗಳಲ್ಲಿ ಕೇಶವಾದಿ 12 ನಾಮಗಳನ್ನು ಹೇಳ್ತಾ ಗೋವಿನ ಕಾಲಿನ ಧೂಳಿನ ಮಣ್ಣನ್ನು ಹಚ್ಚಿದ್ದಾಳಂತ. ನಾವು ಗೋಪಿ ಚಂದನವನ್ನು ಮಗುವಿಗೆ ಹಚ್ಚಬೇಕು. ನೀವು ಆ ಮಗುವಿನ ಹಿಂದಿಂದೆ ಓಡಾಡಲಿಕ್ಕಾಗೋಲ್ಲ. ಆ ಮಗುವಿಗೆ ರಕ್ಷಣೆ ಕೊಡಬೇಕು ಅಂದರೆ ದೇವರು ಕೊಡಬೇಕು. ದೇವರು ಅಂದರೆ ದೇವರ ನಾಮ ಕೊಡಬೇಕು. ಆ ಭಗವಂತನ ನಾಮ ಹೇಳ್ತಾ ಆ ಮಗುವಿಗೆ ಆ ಅಂಗಗಳಲ್ಲಿ 12 ಅಂಗಗಳಲ್ಲಿ ಭಗವಂತನ ನಾಮಸ್ಮರಣೆಯೊಂದಿಗೆ ಸ್ಪರ್ಶ ಮಾಡಿದರೆ ಸಾಕು. ಆ ಭಗವಂತನ ನಾಮ, ಭಗವಂತನ ಆಯುಧಗಳು ಆ ಮಗುವನ್ನು ಹಿಂದೆ ಇದ್ದು ರಕ್ಷಣೆ ಮಾಡುತ್ತಂತೆ. ಇದು ಮಗುವನ್ನು ಲಾಲನೆ ಮಾಡಬೇಕಾದ, ಪಾಲನೆ ಮಾಡಬೇಕಾದ ಶಾಸ್ತ್ರೋಕ್ತ ರೀತಿ. ಅದರಂತೆ ಬ್ರಹ್ಮಣ್ಯ ತೀರ್ಥರು ಶಾಸ್ತ್ರಕ್ಕೆ ಅವಿರುದ್ಧವಾದ ರೀತಿಯಲ್ಲಿ ಶಿಶುರೂಪದ ವ್ಯಾಸರಾಜರನ್ನು ರಕ್ಷಣೆ ಮಾಡಿದ್ದಾರೆ. ಪಂಚಮಾಬ್ದೇತ ಬಾಲಸ್ಯ ಚೌಲೋಪನಯನಾದಿಕಂ, ಆ ಮಗುವಿಗೆ ಸಕಾಲದಲ್ಲಿ ಸಂಸ್ಕಾರ ಮಾಡಿದ್ದಾರಂತೆ. ಅದು ಎಷ್ಟು ವಯಸ್ಸಿಗೆ ಮುಂಜಿ ಆಯಿತು ಅಂದರೆ ಪಂಚಮಾಬ್ದೇತ ಬಾಲಸ್ಯ, 5ನೇ ವಯಸ್ಸಿಗೆ ಮುಂಜಿ ಅಂತ. ನಮಗೆ ಆಶ್ಚರ್ಯ, 5 × 5 ಆದರೂ ಗುರುಬಲಕ್ಕಾಗಿ ಜಾತಕ ಹಿಡ್ಕೊಂಡು ಓಡಾಡೋರನ್ನ ನೋಡ್ತಿರ್ತೀವಿ. 5 × 5 ಅಂದರೆ 25 ವಯಸ್ಸಾಗಿರುತ್ತೆ. ಆಚಾರ್ಯ ಗುರುಬಲ ಇದೆಯಾ ಅಂತ. ಕೆಲವರು ಅಪ್ಪ ಮಗ ಇಬ್ಬರಿಗೂ ಇರಬೇಕು ಅಂತ, ಒಬ್ರಿಗೆ ಬಂದರೆ ಒಬ್ರಿಗೆ ಬರಲಿಲ್ಲ ಅಂತ ಅದನ್ನು ಪೋಸ್ಟ್ಪೋನ್ ಮಾಡಿ 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 ಮಾಡ್ತಾ ಇರ್ತಾರೆ. ಕಡೆಗೆ ಕನ್ಯಾ ಫಿಕ್ಸ್ ಆಗಿಬಿಟ್ಟಿರುತ್ತೆ, ಲಗ್ನ ಪತ್ರಿಕೆನೂ ಆಗೋಗ್ಬಿಟ್ಟಿರುತ್ತೆ, ಮುಂಜಿ ಒಂದಾಗಿಲ್ಲ ಆಚಾರ್ಯ ಅಂತ. ಆದರೆ ಶಾಸ್ತ್ರ ಹೇಳುತ್ತೆ ವಿದ್ಯಾಕಾಮಸ್ತು ಪಂಚಮ. ಒಳ್ಳೆ ಆಧ್ಯಾತ್ಮಿಕ ಬ್ರಹ್ಮವಿದ್ಯೆ ನಿಮ್ಮ ತಲೆಗೆ ಹೋಗಬೇಕಾದ್ರೆ ಅದು ನೀವು 15, 14 ಈ ಏಜಿನಲ್ಲಿ ಮುಂಜಿ ಮಾಡಿಕೊಂಡು ಬ್ರಹ್ಮವಿದ್ಯೆ ಅಂತ ಹೋದರೆ ಬರೋಲ್ಲ ರೀ. ಅದಕ್ಕೆ 5ನೇ ವಯಸ್ಸಿಂದಲೇ ಸಿದ್ಧತೆ ಬೇಕು. ಒಬ್ಬ ರಾಜ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಕೈಯಲ್ಲಿ ಕತ್ತಿ ಕೊಡಬೇಕಾದ್ರೆ ಒಂದಿನವೂ ಪಾಠ ಹೇಳ್ಕೊಡದೆ ಅವನು ಎಂಗೇಜಿಗೆ ಬಂದಾಗ ಅವನ ಕೈಲಿ ಕತ್ತಿ ಕೊಟ್ಟರೆ ಬೇಗ ಸತ್ತೋಗ್ತಾನೆ. ಸಣ್ಣ ವಯಸ್ಸಿನಿಂದಲೇ ರಾಜಕುಮಾರನಿಗೆ ಕತ್ತಿ ವರಸೆ ಇತ್ಯಾದಿಗಳನ್ನು ಕಲಿಸಿ ಅವನಿಗೆ ಪರಿಪಕ್ವತ ಬಂದಾಗ ಕೂಡಿಸುವಂತೆ ಬ್ರಹ್ಮವಿದ್ಯೆಯನ್ನು ಕೂಡ 5ನೇ ವಯಸ್ಸಿಗೆ ಆರಂಭ ಉಪದೇಶಕ್ಕೆ. ವಿದ್ಯಾಕಾಮಸ್ತು ಪಂಚಮ. ಯಾರಿಗೆ ಬ್ರಹ್ಮವಿದ್ಯೆಯ ಬಯಕೆ ಇದೆ 5 ವಯಸ್ಸಿಗೆ ಮುಂಜಿ ಮಾಡಬೇಕಂತ. ಆಗ ಮಾತ್ರ ಮನಸ್ಸಿನಲ್ಲಿ ಕೊಳಕಿಲ್ಲದೆ ಅಷ್ಟಾಕ್ಷರವನ್ನು, ಗಾಯತ್ರಿ ಮಂತ್ರವನ್ನು ಶುದ್ಧ ಅಂತಃಕರಣದಿಂದ ಜಪ ಮಾಡಲಿಕ್ಕೆ ಸಾಧ್ಯ. ಶುದ್ಧ ಮನಸ್ಸಿನಿಂದ ಮಂತ್ರವನ್ನು ಪಠಣ ಮಾಡಿದಾಗ ಮಾತ್ರ ಆ ಮಂತ್ರ ಸಿದ್ಧಿ ಆಗತ್ತೆ. ಸಿದ್ಧಿ ಆಗದ ಮಂತ್ರ ಎಷ್ಟು ಪಠನೆ ಮಾಡಿದರೂ ಪ್ರಯೋಜನ ಇಲ್ಲ. ಸಿದ್ಧಿ ಆಗಬೇಕಾದರೆ ಆ ಮಂತ್ರವನ್ನು ಹೇಳುವವನ ಮನಸ್ಸು ಶುದ್ಧ ಇರಬೇಕು. 16, 17 ಆಯಿತು ಅಂದರೆ ನಮ್ಮ ಮನಸ್ಸು ಗ್ರ್ಯಾಜುಯಲ್ ಆಗಿ ಹಾಳಾಗ್ತಾ ಹೋಗುತ್ತೆ. ಟಿ ವಿಗಳು, ವಾಲ್ ಪೋಸ್ಟ್ಗಳು, ಅದು ಇದು ನೋಡಿ ಮನಸ್ಸು ತಂತಾನೇ ಹಾಳಾಗುತ್ತೆ. ಮನಸ್ಸನ್ನು ಯಾರೂ ಹಾಳು ಮಾಡಬೇಕಾದ್ದಿಲ್ಲ, ಅದಾಗದೇ ಹಾಳಾಗುತ್ತೆ. ಒಳ್ಳೆಯದರ ಕಡೆ ಮನಸ್ಸು ಆಕರ್ಷಿತವಾಗುವುದಕ್ಕಿಂತಲೂ ಕೆಟ್ಟದ್ದರ ಕಡೆಗೆ ಬೇಗ ಆಕರ್ಷಿತ ಆಗುತ್ತೆ. ಆದರೆ ಕೆಟ್ಟದ್ದಕ್ಕೆ ಎಂದೆಂದೂ ಈ ಮನಸ್ಸು ಆಕರ್ಷಿತ ಆಗಬಾರ್ದು ಅಂತಾದರೆ ಒಳ್ಳೆಯದ ಕಡೆ ಮನಸ್ಸು ಆಕರ್ಷಿತ ಆಗಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ತಂದೆಯಾದವ ಪರಂಪರೆಯಿಂದ ಬಂದಂತಹ ದೊಡ್ಡ ಆಸ್ತಿ ತತ್ವಜ್ಞಾನ. ಆ ಆಸ್ತಿಗೆ ಮೂಲವಾದದ್ದು ವೇದ. ವೇದೋ ಅಖಿಲ ಧರ್ಮ ಮೂಲಂ, ವೇದ ವಿದ್ಯಾ ವಿಹೀನಸ್ಯ ವಿದ್ಯಾಜಾಲಂ ನಿರರ್ಥಕಂ ಅಂತ. ಎಲ್ಲ ವಿದ್ಯೆಗಳಿಗೆ ಮೂಲ ವೇದ. ಆ ವೇದಕ್ಕೆ ಮೂಲ ವೇದ ಮಾತಾತು ಗಾಯತ್ರಿ. ಆ ಗಾಯತ್ರಿಯನ್ನೇ ಬ್ರಹ್ಮ ಅಂತ ಕರಿತಾ ಇದ್ದಾರೆ. ತತ್ ಅಸಾವಾದಿತ್ಯೌ ಬ್ರಹ್ಮ, ತತ್
ತತ್ ಶಬ್ದ ಪ್ರತಿಪಾದ್ಯನಾದವನೇ ಬ್ರಹ್ಮ. ಅದು ಗಾಯತ್ರಿ ಮಂತ್ರ. ತತ್ ಅನ್ನುವ ಶಬ್ದವೇ ಗಾಯತ್ರಿ ಮಂತ್ರದ ಶಾರ್ಟ್ ಫಾರ್ಮ್. ಯಾಕಂದರೆ ಗಾಯತ್ರಿ ಮಂತ್ರದ ಮೊದಲ ಅಕ್ಷರ ತ, ಕಡೆ ಅಕ್ಷರ ತ್. ಆದ್ದರಿಂದ ತತ್ ಅಂದರೆ ಗಾಯತ್ರಿ ಅಂತ, ತದ್ ಬ್ರಹ್ಮ ಅಂತ ಹೇಳ್ತಾರೆ. ಅದರ ಉಪದೇಶ 5ನೇ ವಯಸ್ಸಿನಲ್ಲಿ ಮಾಡ್ತು ಅಂತಾದರೆ, ಅಲ್ಲಿಂದ ಅವನು ಅದನ್ನು ಚೆನ್ನಾಗಿ ಜಪ ಮಾಡಿದ ಅಂತಾದರೆ ಉಳಿದ ಎಲ್ಲವೂ ಕೂಡ ಕರಗತ ಆಗಿಬಿಡುತ್ತೆ. ಆ ನಾಲಿಗೆಯಲ್ಲಿ ವರ್ಣಾಭಿಮಾನಿ ದೇವತೆಗಳು ಬರಬೇಕಾದ್ರೆ ಸಕಾಲದಲ್ಲಿ ಕರಿಬೇಕು. ಸಕಾಲದಲ್ಲಿ ಪ್ರೀತಿಯಿಂದ ಕರೆದರೆ ಒಮ್ಮೆ ವರ್ಣಾಭಿಮಾನಿ ದೇವತೆಗಳು ಶ್ರದ್ಧಾಭಕ್ತಿಯಿಂದ ಕರೆದವನ ನಾಲಿಗೆಯಲ್ಲಿ ಕೂತ್ರೆ ಅವರು ಹೋಗೋದೇ ಇಲ್ಲ. ಮಧ್ವಾಚಾರ್ಯರು, ಜಗದ್ಗುರು ಮಧ್ವಾಚಾರ್ಯರಿಗೆ ಉಪನಯನ ಮಾಡುವಾಗ ಎಲ್ಲ ವರ್ಣಾಭಿಮಾನಿ ದೇವತೆಗಳು ಕಾಯ್ತಾ ಇದ್ರಂತೆ, ಯಾವಾಗ ಇವರಿಗೆ ಉಪನಯನ ಮಾಡ್ತಾರೆ. ವಿವಿಧ ವೇದತಯಾ ವಿಜಿಹೀರ್ಷವೋ ವದನರಂಗ ಪದೇಸ್ಯ ಚಿರಾಯಯಾ. ವರ್ಣಾಭಿಮಾನಿ ದೇವತೆಗಳು ದೊಡ್ಡವರಿಗೆ ಉಪನಯನ ಮಾಡೋದನ್ನೇ ಕಾಯ್ತಾ ಇರ್ತಾರಂತೆ. ನಮ್ಮ ಮಂತ್ರಾಲಯ ಪ್ರಭುಗಳಿಗೆ ಉಪನಯನ ಮಾಡ್ತಾರೆ ಅಂದರೆ ಸಾಕು, ವರ್ಣಾಭಿಮಾನಿದ ಕುಣಿದಿಟ್ಟು ಬಿಟ್ರಂತೆ. ಸದ್ಯ ಮಾಡಿದ್ರೆ ಸಾಕಪ್ಪ, ಅವ್ರ ನಾಲ್ಗೆಲ್ಲಿ ಸೈಟ್ ತೊಗೊಂಡ್ಬಿಡೋಣ ಅಂತ. ಇವ್ರದ್ದೇ ಹೀಗಾಗೋದಾದರೆ ಮಧ್ವಾಚಾರ್ಯರಿಗೆ ಉಪನಯನ ಮಾಡಬೇಕಾದ್ರೆ ಭಾವಿ ಸರಸ್ವತಿ ಪತಿಗಳು ಅವರಿಗೆ ಉಪನಯನ ಎಲ್ಲ ವರ್ಣಾಭಿಮಾನಿ ದೇವತೆಗಳು ಕುಣಿದಿಟ್ರಂತೆ. ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾದಿ ಗ್ರಂಥಗಳನ್ನು ರಚನೆ ಮಾಡುವಂತಹ ಮಹಾಪ್ರಭುಗಳು ವ್ಯಾಸರಾಜ ಗುರು ಸಾರ್ವಭೌಮರು ಅವ್ರಿಗೆ ಉಪನಯನ ಮಾಡುವಾಗ ವರ್ಣಾಭಿಮಾನಿ ದೇವತೆಗಳು ಬಹಳ ಆನಂದೋದ್ರೇಕದಿಂದ ನರ್ತನ ಮಾಡ್ತಾರೆ. ಹಾಗಾಗಿ ಆ ತಂದೆ ತಾಯಿಗಳು ಅವರನ್ನು ಕರೆಸಿ ಬ್ರಹ್ಮಣ್ಯ ತೀರ್ಥರು ಅವರ ನೇತೃತ್ವದಲ್ಲಿ ಅವರಿಗೆ ಉಪನಯನವನ್ನು ಮಾಡಿಸ್ತಾ ಇದ್ದಾರೆ. ಪಂಚಮಾಬ್ದೇತ ಬಾಲಸ್ಯ ಚೌಲೋಪನಯನಾಧಿಕಂ ಬ್ರಾಹ್ಮಣೈ ಕಾರಯಾಮಾಸ. ಇದು ವ್ಯಾಸರಾಜರ ನಂತರ ಪೀಠದಲ್ಲಿ ಬಂದಂತಹ ಶ್ರೀನಿವಾಸ ತೀರ್ಥರು ಅನ್ನುವವರು ವ್ಯಾಸ ವಿಜಯ ಅಂತ ಮಾಡಿದ್ದಾರೆ. ಆ ವ್ಯಾಸ ವಿಜಯದಲ್ಲಿ ಈ ಚರಿತ್ರೆಯನ್ನೆಲ್ಲ ಹೇಳ್ತಾ, ಆ ಸಪ್ತಮಾಬ್ದೇತು ತತ ಸ್ವಯಂ ಬ್ರಹ್ಮಣ್ಯ ತೀರ್ಥ ತಂಕೃತ್ವ ಯತಿಂ ಮಂತ್ರಮುಪಾದಿಶತ್. 7 ವಯಸ್ಸು ಬಂದ ತಕ್ಷಣ ಬ್ರಹ್ಮಣ್ಯ ತೀರ್ಥರು ಸ್ವತಃ ಆ ವಟುವಿಗೆ ಸನ್ಯಾಸಾಶ್ರಮವನ್ನು ಕೊಡಿಸಿ ಪ್ರಣವ ಮಂತ್ರವನ್ನು ಉಪದೇಶ ಮಾಡಿ ವ್ಯಾಸತೀರ್ಥ ಅಂತ ಅಭಿಧಾನವನ್ನು ಮಾಡಿಬಿಟ್ಟಿದ್ದಾರೆ. ಪುಟ್ಟ ಮಗು 7-8ರ ಕಂದಮ್ಮ ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿಯಾಗಿ ಕೂತಿದ್ದಾರೆ. ವಿಚಾರ ಮಾಡಿ, ನಮ್ಮ ಮಕ್ಕಳು 8ಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಹೇಳಿಬಿಟ್ರೇ ಮೈಕ್ ಮೂತಿಗಿಟ್ಟು ಊರವ್ರಿಗೆಲ್ಲ ಕೇಳಿಸ್ತೀವಿ. ಕೆಟ್ಟದಾಗಿ ಹೇಳ್ತಿದ್ರು, ಅದೇ ಚೆನ್ನ ಅಂತ. ವ್ಯಾಸರಾಜರಂಥ ಮಹಾನುಭಾವರಿಗೆ 7 ವಯಸ್ಸಿಗೆ ಸನ್ಯಾಸಾಶ್ರಮ, 8ಕ್ಕೆ ಸನ್ಯಾಸಾಶ್ರಮ ಅಂದರೆ ಇನ್ನೆಂಥ ವೈರಾಗ್ಯ ಇರಬೇಡ. ಶ್ರೀಪಾದರಾಜರು, ರಘೋತ್ತಮ ಶ್ರೀಮಚ್ಚರಣರು, ವ್ಯಾಸರಾಜರು, ಬ್ರಹ್ಮಣ್ಯ ತೀರ್ಥರು ಇವರೆಲ್ಲ ಈ ಕಾಲದವರು. 8 ವಯಸ್ಸಿಗೆ ಉಪನಯನ, 8 ವಯಸ್ಸಿಗೆ ಸನ್ಯಾಸಾಶ್ರಮ ಪಡೆದ ಮಹಾನುಭಾವರು. ನಮಗೆ ಈಗ ಕಣ್ಣಿಗೆ ಕಾಣುವವರಲ್ಲಿ 8 ವಯಸ್ಸಿಗೆ ತೊಗೊಂಡವ್ರು ನಮ್ಮ ಪೇಜಾವರ ಸ್ವಾಮಿಗಳು. 8 ವಯಸ್ಸು. ನಾನು ಇದರೊಳಗೆ ಒಂದು ಓದ್ತಾ ಇದ್ದೆ, ಮುಂದೆ ನಾನು ಹೇಳ್ತೀನಿ. ವ್ಯಾಸಯೋಗಿ ಚರಿತ ಬರುವಾಗ ಸೋಮನಾಥ ಕವಿ ವ್ಯಾಸರಾಜರನ್ನು ತಾನು ನೋಡಬೇಕು ಅಂತ ಬಹಳ ಪ್ರಯತ್ನ ಪಟ್ಟ. ಕೃಷ್ಣದೇವರಾಯ ವಿಜಯನಗರಕ್ಕೆ ವ್ಯಾಸರಾಜರನ್ನು ಕರೆಸುವ ಪ್ರಸಂಗ. ಬಂಗಾರದ ಪಲ್ಲಕ್ಕಿ ಕಳಿಸಿದ್ದಾನೆ ವ್ಯಾಸರಾಜರಿಗೆ. ತಿರುಪ್ತಿ ಎಲ್ಲ ಪೂಜೆ ಮುಗಿದಿತ್ತು. 12 ವರ್ಷದ ಪೂಜೆ ಅದು ಮುಗಿದು ಕೃಷ್ಣದೇವರಾಯ ತನ್ನ ನಗರಕ್ಕೆ, ವಿಜಯನಗರಕ್ಕೆ ಕರೆಸ್ಕೊಂಡು ಸನ್ಮಾನ ಮಾಡಬೇಕು. ಈ ಪ್ರಸಂಗ ಬಂಗಾರದ ಪಲ್ಲಕ್ಕಿಯಲ್ಲಿ ವ್ಯಾಸರಾಜರು ಬರ್ತಾ ಇದ್ರಂತೆ. ಆ ಬರುವ ಸಂದರ್ಭದಲ್ಲಿ ಕೃಷ್ಣದೇವರಾಯ ಇನ್ನೇನು ತನ್ನ ನಗರದ ಸಮೀಪಕ್ಕೆ ಬಂದಿದ್ದಾರೆ ಅಂದರೆ, ತಾನು ಕಾಲ್ನಡಿಗೆಯಲ್ಲಿ ಬಂದು ನಮ್ಮ ವ್ಯಾಸರಾಜರನ್ನು ನೋಡಿದ್ರೆ ವ್ಯಾಸರಾಜರು ವ್ಯಕ್ತಿಗಿಂತಲೂ ಶಕ್ತಿಯಾಗಿ ಕಂಡ್ರಂತೆ. ವ್ಯಕ್ತಿ ಕಂಡದ್ದಲ್ಲ, ಒಂದು ಬೆಳಕಿನ ತೇಜೋಪುಂಜ ಕೂತಿತ್ತಂತೆ. ಬೆಳಕೆ ಮುದ್ದೆಯಾಗಿ ಕೂತಿತ್ತಂತೆ. ನೋಡ್ತಾ ಇದ್ದಾರೆ. ಇಷ್ಟೆಲ್ಲ ದೊಡ್ಡ ಆಡಂಬರ, ಇಷ್ಟೆಲ್ಲ ದೊಡ್ಡ ವೈಭವ ಇದ್ದರೂ ಕೂಡ ತನಗಿಷ್ಟು ವೈಭವ ಆಗ್ತಾ ಇದೆ ಎನ್ನುವ ಯಾವ ಕಾಳಜಿ ಇಲ್ಲದೆ ಅವರು ಪುಸ್ತಕವನ್ನೇ ನೋಡ್ತಾ ಇದ್ದರಂತೆ ವ್ಯಾಸರಾಜರು. ವ್ಯಾಸರಾಜರಿಗೆ ಇದು ನನಗೆ ಪಲ್ಲಕ್ಕೆ ಆಗ್ತಾ ಇದೆ, ಇದು ಯಾವುದೂ ಇಲ್ಲ.
ನಾವು ಮೊನ್ನೆ ಪರ್ಯಾಯದಲ್ಲಿ ಅಲ್ಲಿದ್ದಾಗ ಆ ಪಲ್ಲಕ್ಕಿಯಲ್ಲಿ ಹೋಗುವ ದೃಶ್ಯ ನೀವು ಯಾರು ನೋಡಿದ್ರು ನೋಡ್ರಿ, ಅದು ವಿಡಿಯೋ ಗಿಡಿಯೋಲ್ಲಿ ಬಂದಿರುತ್ತೆ. ಆ ಪಲ್ಲಕ್ಕಿಯಲ್ಲಿ ಪುಸ್ತಕ ಹಿಡ್ಕೊಂಡು ಓದ್ತಾ ಕೂತಿದ್ವು ಸ್ವಾಮಿಗಳಿದ್ದಾರೆ ನೋಡ್ರಿ. ಯಾವತ್ತಿಂದ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ನಡೀತಿರೋದು ಹಾಗಿದೆ. ಇವತ್ತಿಂದೇ ಹೀಗಾದರೆ ಇನ್ನು ವ್ಯಾಸರಾಜರು ಹೇಗಿರಬೇಡ, ನೀವು ಅದನ್ನು ಊಹೆ ಮಾಡ್ಕೊಳ್ಳಿ. ವ್ಯಾಸರಾಜ ಗುರು ಸಾರ್ವಭೌಮರಿಗೆ 8 ವಯಸ್ಸಿಗೆ ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟಿದ್ದಾರಂತೆ. ಸ್ವತಃ ಬ್ರಹ್ಮಣ್ಯ ತೀರ್ಥರೇ ತಮ್ಮ ಮುಂದೆ ಕೂಡಿಸ್ಕೊಂಡು, ಆಗಿನ ಕಾಲದಲ್ಲಿ ಇಷ್ಟು ಪಾದ ಪೂಜೆ ಆಗಲಿ, ಇಷ್ಟು ಭಿಕ್ಷೆ ಆಗಲಿ, ಸಿಟಿ ಗಲಾಟೆ ಆಗಲಿ, ದೊಡ್ಡ ದೊಡ್ಡ ಶಿಷ್ಯರಾಗಲಿ, ಉದ್ಘಾಟನೆ ಸಮಾರಂಭ ಆಗಲಿ ಅಥವಾ ಇನ್ಯಾವುದೋ ಕಾರ್ಯಕ್ರಮ ಹೋಗಬೇಕಾದ್ದೇ ಇಲ್ಲ. ಗುರುಗಳಿಗೆ ಒಳ್ಳೆ ಶಿಷ್ಯ ಸಿಕ್ಕಿಬಿಟ್ರೆ ಆ ಶಿಷ್ಯನಿಗಿಂತೂ ಮತ್ತಿನ್ನೊಂದು ಇಲ್ಲೇ ಇಲ್ಲ. ಬ್ರಹ್ಮಣ್ಯ ತೀರ್ಥರಿಗಂತೂ ಬೇರೆ ಕೆಲಸವೇ ಇಲ್ಲ. ದೇವರ ಪೂಜೆ ಆಯಿತು ಅಂದರೆ ವ್ಯಾಸರಾಜರನ್ನು ಮುಂದೆ ಕೂಡಿಸ್ಕೊಂಡು ಕೂತು ಬಿಡೋದು. ನಿತ್ಯದಲ್ಲಿ ಪಾಠ ಪ್ರವಚನಗಳು, ಕಾವ್ಯ ಪಾಠ, ಸ್ತೋತ್ರ ಪಾಠ, ಇದನ್ನೆಲ್ಲ ಸ್ವತಃ ಬ್ರಹ್ಮಣ್ಯ ತೀರ್ಥರೇ ಹೇಳ್ತಾ ಇದ್ದಾರೆ. ವ್ಯಾಸರಾಜರ ಒಂದು ವಿಶೇಷ ಏನಂದರೆ, ಒಂದು ಸತಿ ಹೇಳಿಬಿಟ್ರೆ ಆಯಿತು, 2ನೇ ಬಾರಿ ಅದನ್ನು ಹೇಳುವ ಅಗತ್ಯವೇ ಇಲ್ಲ. ನಾವು ಆಚಾರ್ಯರ ಕಥೆಯನ್ನು ಕೇಳುವಾಗ ಹೇಳ್ತೇವೆ, ಮಧ್ಯಗೇಹ ಭಟ್ಟರು ಮಗುವಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಾಗ 2ನೇ ದಿನ ಅದೇ ಅಕ್ಷರವನ್ನು ಹಾಕಿಕೊಟ್ರೆ ಮಗು ಕೇಳ್ತಾನೆ. ನೆನ್ನೆ ಬರೆದ ಅಕ್ಷರನೇ ಹೇಳ್ತಾ ಇದ್ದೀರಿ, ಹೊಸದಿಲ್ವಾ ಅಂತ. ಲಿಪಿಕುಲಂ ನನು ತಾತಗತೆ ದಿನೇ ಲಿಖಿತಮೇವ ಪುನರ್ಲಿಖಿತಂಕುತಃ. ಬರೆದದ್ದನ್ನೇ ಮತ್ತ್ಯಾಕೆ ಬರಿಬೇಕು ಅಂತ. ಇವತ್ತು ನಾವು ನಮ್ಮನೇಲಿ ನಮ್ಮ ಮಕ್ಕಳು ಹೀಗಿಲ್ಲ, ಅದು ಬರೆದದ್ದೇ ಬರೀತಿರ್ತವೆ. ಕಾಪಿರೈಟ್, ಅಷ್ಟು ಕಾಪಿರೈಟ್ ಬರೆದರೂ ಕೂಡ ಕಡೆಗೆ ನೀವೇನಾದ್ರು ಒಂದು ಡಿಕ್ಟೇಷನ್ ಕೊಟ್ಟರೆ ಅದ್ರಲ್ಲಿ 150 ತಪ್ಪಿರುತ್ತೆ. ಎಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ಯೋಗ್ಯತೆಯೇ ಅಷ್ಟದು. ಇಂತಹ ಆಚಾರ್ಯರ ಒಂದು ವಿಶಿಷ್ಟವಾದ ಒಂದು ಸನ್ನಿಧಾನ ವ್ಯಾಸರಾಜರಲ್ಲಿತ್ತಾದ ಕಾರಣ ಏಕಸಂಧಿಗ್ರಾಹಿಗಳು. ಒಮ್ಮೆ ಒಂದು ಸತಿ ಹೇಳಿದ್ರೆ ಅವರ ತಲೆಯಲ್ಲಿ ಅದು ಅಚ್ಚು ಕೂತ್ಕೊಂಡು ಬಿಡೋದು, ಮತ್ತೆಂದು ಮರೆಯುವ ಪ್ರಶ್ನೆಯೇ ಇಲ್ಲ. ಹೀಗಾಗಿ ಆ ಮಗುವಿನ ಕುಶಾಗ್ರ ಬುದ್ಧಿ, ಪ್ರತಿ ಹಂತದಲ್ಲಿ ದೈವಿ ಸಂಪತ್ತಿನ ಆ ಸ್ಫುರಣೆ, ದೈವಿ ಸಂಪತ್ತು, ಭಗವಂತನ ಅನುಗ್ರಹ ಇಲ್ಲ ಅಂತಾದರೆ ಎಂಥ ಒಳ್ಳೆಯ ಗುರುಗಳು ಪಾಠ ಮಾಡಿದ್ರು ನಮಗೆ ಯೋಗ್ಯತೆ ಇಲ್ಲ ಅಂದರೆ ಅರ್ಥ ಆಗೋಲ್ಲ. ನೀವು ನಂಬಿ ಬಿಟ್ಟರೆ ಬಿಡಿ, ಉದ್ಗ್ರಂಥಗಳ ಪಾಠ ಆಗುವಾಗ ನೀವು ಹೋಗಿ ಕೂತ್ಕೊಳ್ಳಿ, ನೀವು ಬೇಕಾದ ಮಾಡಿ ನಿದ್ದೆ ಬರುತ್ತಲ್ಲಿ. ನೀವು ಆಗ್ತಾನೆ ಮಲಗಿ ಎದ್ದು ಹೋಗಿ, ಯಾರಾದರೂ ತರ್ಕತಾಂಡವ ಅಂತ ಶುರು ಮಾಡಲಿ, ನಿದ್ದೆ ಬರೆದಿದ್ರು ಕೇಳಿ. ಯಾಕಂದರೆ ನಮಗೆ ಯೋಗ್ಯತೆ ಇಲ್ಲದೇ ಇದ್ದರೆ ಒಳಗಿರುವಂತಹ ದೇವತೆಗಳು ನಮ್ಮ ಕಣ್ಣನ್ನು ಆಫ್ ಮಾಡಿಬಿಡ್ತಾರೆ. ನೀವು ಮೈಕ್ ಸೆಟ್ಟು ಎಲ್ಲ ಆನ್ ಮಾಡಿರ್ಬೋದು, KEB ಅವರೇ ಕರೆಂಟ್ ಆಫ್ ಮಾಡಿದ್ರೆ ಏನು ಮಾಡ್ತೀರಿ? ನಾವು ಹೀಗೆ ಕಣ್ಣು ಬಿಟ್ಕೊಂಡು ಕಿವಿ ಬಿಟ್ಕೊಂಡೇ ಪುರಾಣಕ್ಕೆ ಬರ್ತೀವಿ. ಒಳಗೆ ಭಗವಂತನೇ ಈ ಶಟರ್ ಕ್ಲೋಸ್ ಮಾಡಿಬಿಟ್ಟ ಅಂದರೆ, ಕಣ್ಣು ಮುಚ್ಚಿಬಿಟ್ರಿ ಅಂದರೆ ಕಿವಿ ಮುಚ್ಚಬೇಕಾದ್ದೇ ಇಲ್ಲ, ತಂತಾನೇ ಹೋಗಿಬಿಡುತ್ತೆ. ಹಾಗಾಗಿ ದೇವರ ದಯ ಇದ್ದರೆ ಮಾತ್ರ ದೇವರ ಕಥೆ, ದೇವರ ಗ್ರಂಥಗಳು ನಮ್ಮ ಅನುಭವಕ್ಕೆ ಬರುತ್ತೆ, ಅರ್ಥ ಆಗತ್ತೆ, ಮರ್ತೋಗಲ್ಲ. ಕೆಲವು ಸತಿ ಅರ್ಥ ಆಗತ್ರೂ ಮರ್ತೋಗ್ಬಿಡುತ್ತೆ. ವ್ಯಾಸರಾಜರ ದೈವಿ ಸಂಪತ್ತಿ ಅಂಥದ್ದು ಅಂದರೆ ಒಮ್ಮೆ ಹೇಳಿದ್ರೆ ಸಾಕು, ಚೆನ್ನಾಗಿ ಅರ್ಥ ಆಗುವಂಥದ್ದು. ನಮಗೆ ಒಮ್ಮೆ ಹೇಳಿದ ಅರ್ಥ ಆಗತ್ತೆ, ಆಚಾರ್ಯ ಏನೋ ಹೇಳಿರ್ತಾರೆ, ನಮಗಿನ್ನೇನೋ ಅರ್ಥ ಆಗಿರುತ್ತೆ. ಅಯ್ಯೋ ನೀವು ಹೀಗೆ ಹೇಳಿದ್ರ ಅಂತ ಆಮೇಲೆ ಕೇಳ್ಬೇಕು. ಅವ್ರು ಹೇಳಿದ್ದೇ ಒಂದು, ಇವ್ರು ತಿಳ್ಕೊಳ್ಳೋದೇ ಒಂದು, ನಮ್ಗೆ ಅರ್ಥ ಆಗೋದೇ ಬೇರೆ ಬೇರೆ. ಯಥಾರ್ಥ ಜ್ಞಾನ ಆಗಬೇಕಾದ್ರೂ ದೇವತೆಗಳ ಅನುಗ್ರಹ. ಯಥಾರ್ಥ ಜ್ಞಾನ ಆದದ್ದು ಮರೆಯದೇ ಇರಬೇಕು, ಅದು ದೇವರ ಅನುಗ್ರಹ. ಯಾವತ್ತೋ ಓದಿದ್ದು ನೆನಪಿಗೆ ಬರ್ತಿಲ್ಲ ಅಂತ, ಬರ್ತಿಲ್ಲ ಅಂದರೆ ನೀವು ತರೋದಲ್ಲ, ಅವನು ಕೊಟ್ಟರೆ ಉಂಟು, ಇಲ್ಲದೇ ಇದ್ರಿಲ್ಲ. ಮರೆತದ್ದನ್ನು ನೆನಪಿಗೆ ತಂದು ಕೊಡುವವ ಯಾರು ಅಂದರೆ ಭಗವಂತ. ಬರೀ ಕೆಲಸಕ್ಕೆ ಬಾರ್ದಿದ್ದಾಗ ನೆನಪು ತಂದು ಕೊಟ್ಟರೆ ಏನು ಪ್ರಯೋಜನ? ಪ್ರಸಂಗದಲ್ಲಿ ನೆನಪಿಗೆ ಬರಬೇಕು. ಪ್ರವಚನ ಮಾಡೋ ಕಾಲಕ್ಕೆ ನಿಮಗೆ ಶ್ಲೋಕಗಳು ಪದ್ಯಗಳು ನೆನಪು ಬರದೆ ಎಲ್ಲೋ ಮನೇಲಿ ಕೂತಾಗ ಶ್ಲೋಕಗಳು ನೆನಪು ಬಂದರೆ ಏನು ಪ್ರಯೋಜನ? ಅಯ್ಯೋ ಅಲ್ಲಿ ಎಷ್ಟು ಹೇಳಬೇಕು ಅಂತ ನೆನಪೇ ಬರಲಿಲ್ಲ, ನೋಡಿ ಈಗ ಬರ್ತಾಯಿದೆ, ಏನು ಮಾಡ್ಬೇಕು ತೊಗೊಂಡು? ಅದು ಪ್ರಯೋಜನ ಇಲ್ಲ. ಮತ್ತು ಪುರಾಣ ಹೇಳೋ ಕಾಲಕ್ಕೆ ನೆನಪು ಬಂದರೆ ಕಾಲ ಅಂದರೆ ಅಂತ್ಯಕಾಲ, ಸಾಯೋ ಕಾಲಕ್ಕೆ ನಾವು ಕಲ್ತದ್ರದೆಲ್ಲ ಸಾಧನೆಯ ಜಿಷ್ಟು ಭಗವಂತನ ನಾಮ ಸಂಕೀರ್ತನೆ ಅದು ಬರಬೇಕಲ್ಲ. ಅದು ಅವನು ಕೊಟ್ಟರೆ ಉಂಟು, ಇಲ್ಲದೇ ಇರಲಿಲ್ಲ. ಅದು ದೈವಿ ಸಂಪತ್ತು. ವ್ಯಾಸರಾಜರಿಗೆ ಕ್ಷಣ ಕ್ಷಣಕ್ಕೆ ಆ ದೈವಿ ಸಂಪತ್ತಿನ ದ್ಯೋತಕ ಬ್ರಹ್ಮಣ್ಯ ತೀರ್ಥರ ಅನುಭವಕ್ಕೆ ಬರ್ತಿತ್ತಂತೆ. ಅವರು ಪಾಠ ಹೇಳ್ತಾ ಇದ್ದರೆ ಆ ಮಗು ಕೇಳುವ ರೀತಿ ಮತ್ತು ಚಿಂತನೆ ಹೇಳುವ ಕ್ರಮ ಬಹಳ ಸಂತೋಷ ಕೊಡ್ತಾ ಇದೆ. ಯಾವಾಗಲೂ ಗುರುಗಳಿಗೆ ಒಳ್ಳೆ ಶಿಷ್ಯ ಸಿಕ್ಕಿಬಿಟ್ರೆ
ಅವ್ರಿಗೆ ಪಾಠ ಹೇಳಲಿಕ್ಕೆ ಭಾರಿ ಖುಷಿ. ಎಷ್ಟು ಹೇಳಿದ್ರು ಅರ್ಥ ಆಗದೆ ಇರೋ ಗುರುಗಳನ್ನ ಕಂಡ್ರೆ ಅವ್ರಿಗೆ ಅಳು ಬರುತ್ತೆ. ನೀಕೆ ಪಾಠಂ చెప్పి ನಾಲ್ಕು ಮಾನಂ ಪೋಯ ಅಂತ, ನಿಂಗೆ ಪಾಠ ಹೇಳಿ ನಂಗೆ ಮರ್ಯಾದೆ ಹೋಗುತ್ತೆ ಅಂತ. ಆದ್ದರಿಂದ ಬ್ರಹ್ಮಣ್ಯ ತೀರ್ಥರಂಥ ಮಹಾನುಭಾವರಿಗೆ ವ್ಯಾಸರಾಜರಂಥ ಮಹಾನುಭಾವರು ಶಿಷ್ಯರಾಗಿ ಬಂದಾಗ ಅವರು ಅಂದ್ಕೊಂಡ್ರಂತೆ ನಾವು ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೇವೆ ಇವರು ಅದನ್ನು ಸಾಧಿಸ್ತಾರೆ ಅಂಥೇಳಿ ಭಗವಂತ ಘನತೆಗೆ ತಕ್ಕ ಹಾಗೆ ಈ ದೊಡ್ಡ ವೇದಾಂತ ಸಾಮ್ರಾಜ್ಯವನ್ನು ಮುನ್ನಡೆಸಬಲ್ಲಂತಹ ಒಳ್ಳೆ ಉತ್ತಮ ಉತ್ತರಾಧಿಕಾರಿ ಕೊಟ್ಟಿದ್ದಾನೆ ಅಂತ ಬ್ರಹ್ಮಣ್ಯ ತೀರ್ಥರು ಮತ್ತೊಂದು ತುಳಸಿಯನ್ನು ಹಾಕ್ತಿದ್ರು. ನಾವು ಮುಖ್ಯ ಅಲ್ಲ ರೀ, ನಮ್ಮ ಮುಂದಿನ ಸಂತತಿ ಎಂಥದ್ದು ಕೊಟ್ಟು ಹೋಗ್ತೀವಿ ಅದು ಬಹಳ ಮುಖ್ಯ. ನಮಗೆ ಸುಧೀಂದ್ರ ತೀರ್ಥರು ನಾವು ಯಾವಾಗಲೂ ಕೈ ಮುಗಿಬೇಕು. ಯಾಕೆ ಗೊತ್ತಾ? ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರನ್ನು ಕೊಟ್ಟು ಹೋದರು. ಅವ್ರು ರಾಯರನ್ನು ಕೊಡದೆ ಇನ್ಯಾರನ್ನೋ ಕೊಟ್ಟಿದ್ರು ಏನು ಮಾಡಬೇಕಿತ್ತು ತಗೊಂಡು ಅಲ್ವಾ? ರಾಯರಂಥ ಮಹಾನುಭಾವರನ್ನು ಆಯ್ಕೆ ಮಾಡಿ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ದಕ್ಕಾಗಿ ಇವತ್ತು ಎಷ್ಟು ಜನ ಉದ್ಧಾರ ಆಗಿಬಿಟ್ಟು. ಬ್ರಹ್ಮಣ್ಯ ತೀರ್ಥರು ಹುಟ್ಟುವ ಮುನ್ನವೇ ವ್ಯಾಸರಾಜರನ್ನು ಗುರುತಿಸಿ ಈತನೇ ನನ್ನ ಉತ್ತರಾಧಿಕಾರಿ ಅಂತ ಹೇಳಿ ಅವರಿಗೆ ಪಾಠ ಹೇಳುವ ಸಂದರ್ಭದಲ್ಲಿ ಅವರ ಅದ್ಭುತವಾದ ವೈದುಷ್ಯವನ್ನು ಕಂಡು, ಅವರ ಮುಖದ ಒಳಗಿನ ಬ್ರಹ್ಮವರ್ಚಸ್ಸನ್ನು ಕಂಡು, ಆಗಾಗ ಕಾಣುವ ದೈವಿ ಸಂಪತ್ತು ಗೋಚರವಾದಾಗ ಭಗವಂತನಿಗೆ ಮತ್ತೊಂದು ತುಳಸಿ ಹಾಕ್ತಿದ್ರಂತೆ, ಎಂಥ ಉತ್ತಮವಾದ ಅಧಿಕಾರಿಯನ್ನು ಕೊಟ್ಟಿದ್ದಾನೆ ಅಂತ. ಆಮೇಲೆ ಆ ಸನ್ಯಾಸತ್ವ ಕೊಡುವ ಸಂದರ್ಭದಲ್ಲಿ ಪುಟ್ಟ ಹುಡುಗನಿಗೆ ಗುರುಗಳು ಹೇಳಿದ್ದಾರೆ ನಾಳೆ ಆಶ್ರಮ ಅಂತ. ಒಂದು ಕ್ಷಣ ಕಾಲ ಮಗುವಿಗೆ ಏನೂ ಅರ್ಥ ಆಗಿಲ್ಲ. ಅಲ್ಲಿಯ ತನಕ ಕೇಳಿದ ಪಾಠ ದೊಡ್ಡವರ ಕಥೆಯನ್ನೆಲ್ಲ ಕೇಳುವಾಗ ರಾಜೇಂದ್ರ ತೀರ್ಥರಂಥ ಮಹಾನುಭಾವರು, ಪದ್ಮನಾಭ ತೀರ್ಥರಂಥವರು, ಶ್ರೀಮಠ್ ಟೀಕಾಕೃತ್ಪಾದರು ಈ ಎಲ್ಲ ಕಥೆ ಕೇಳಿದಾಗ ಅಂತಹ ಪೀಠದಲ್ಲಿ ನಾನು ಕೂಡುವ ಪ್ರಸಂಗ, ಆ ಅರ್ಹತೆ, ಆ ಯೋಗ್ಯತೆ ನನಗಿದೆಯಾ ಅಂತ ಕ್ಷಣಕಾಲ ವಿಚಾರ ಮಾಡಿದ್ದಾರಂತೆ. ಭಗವಂತನ ಆಜ್ಞಾನುಸಾರವಾಗಿ ಅವರಿಗೆ ಬ್ರಹ್ಮಣ್ಯ ತೀರ್ಥರಿಂದ ಆಶ್ರಮ ಆಗಿರ್ತಕ್ಕಂಥದ್ದು. ಮೊದಲೇ ಕಾವ್ಯ ಪಾಠ ಎಲ್ಲ ಆಗಿತ್ತು, ಶಾಸ್ತ್ರ ಪಾಠವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮಣ್ಯ ತೀರ್ಥರು ದೊಡ್ಡ ತಪಸ್ವಿಗಳು. ಈ ಭಗವಂತನ ಭಕ್ತರಲ್ಲಿ ಎರಡು ಬಗೆಯ ಭಕ್ತರಿದ್ದಾರೆ. ಕೆಲವರದು ಅಂತರ್ಮುಖಿ ಸಾಧನೆ, ಅವರ ಸಾಧನೆಯ ಪರಿಚಯ ನಮಗೆಲ್ಲ ಆಗಲ್ಲ. ಅವರು ತಮ್ಮ ಸಾಧನೆಗಾಗಿ ಬರ್ತಾರೆ, ಭಗವಂತ ಹೇಳದಷ್ಟು ಕೆಲಸ ಮಾಡ್ತಾರೆ, ಹೊರಟೋಗ್ತಾರೆ. ಅವ್ರದ್ದು ಅಂತರ್ಮುಖ ಸಾಧನೆ. ಕೆಲವರಿಗೆ ಭಗವಂತ ಬಹಿರ್ಮುಖ ಸಾಧನೆ ಹೇಳಿರ್ತಾನೆ. ನೋಡಿ, ನೀವು ನೋಡ್ರಿ, ವ್ಯಾಸರಾಜರು ಎಷ್ಟು ಜಗತ್ ಪ್ರಸಿದ್ಧರು. ತುಂಬ ಜನಕ್ಕೆ ಅವರ ನಂತರದ ಶಿಷ್ಯರ ಹೆಸರು ಗೊತ್ತಿಲ್ಲ. ಅವರೇನು ಪ್ರಯೋಜನ ಇಲ್ಲ ಹೀಗೆ ತಿಳ್ಕೊಳ್ಬಾರ್ದು. ಅವರು ಅಂತರ್ಮುಖದ ಸಾಧನೆ, ಭಗವಂತ ಅವ್ರಿಗೆ ಎಷ್ಟು ಹೇಳಿರ್ತಾನೋ ಅಷ್ಟೇ ಮಾಡ್ತಾರೆ, ಹೆಚ್ಚಿಂದು ಮಾಡೋದೇ ಇಲ್ಲ. ಸಾಮಾನ್ಯವಾಗಿ ನಾವು ನೋಡುವಾಗ ವ್ಯಾಸರಾಜರು ಭಾರೀ ದೊಡ್ಡ ವಿದ್ವಾಂಸರು, ಅವರು ಗುರುಗಳು, ಆಶ್ರಮ ಕೊಟ್ಟ ಗುರುಗಳು ಬ್ರಹ್ಮಣ್ಯ ತೀರ್ಥರು ಅವರಷ್ಟಲ್ಲ ಹೀಗೆ ಅಂದ್ಕೊಂಡ್ಬಿಡ್ತೀವಿ. ಅಲ್ಲ ಅಂತೇನಲ್ಲ, ಆದರೆ ಇಂಥ ಉದ್ಗ್ರಂಥಗಳ ರಚನೆ ಮಾಡುವಂಥ ಭಗವಂತ ಅವ್ರಿಗೆ ಆಜ್ಞೆ ಮಾಡಿಲ್ಲ ಅಷ್ಟೇ. ದೇವರು ಎಷ್ಟು ಹೇಳಿರ್ತಾನೋ ಅಷ್ಟು ಮಾತ್ರ ಮಾಡ್ತಾರಂತ. ಅವ್ರದ್ದು ಅಂತರ್ಮುಖ ಸಾಧನೆ, ಅವರ ಹೃದಯದ ಅಂತರಾಳವನ್ನು ಅರಿಯುವ ಯೋಗ್ಯತೆ ವ್ಯಾಸರಾಜರಿಗೆ ಮಾತ್ರ ಗೊತ್ತು. ವ್ಯಾಸರಾಜರು ಬ್ರಹ್ಮಣ್ಯ ತೀರ್ಥರನ್ನು ಕೊಂಡಾಡುವಾಗ ನನಗೆ ಭಗವಂತನ ದಾರಿಯನ್ನು, ಜ್ಞಾನದ ದಾರಿಯನ್ನು ತೋರಿಸಿಕೊಟ್ಟ ಜ್ಞಾನ ಸೂರ್ಯರು ಬ್ರಹ್ಮಣ್ಯ ಭಾಸ್ಕರಂ ಅಂತ ಸ್ತೋತ್ರ ಮಾಡ್ತಾರೆ. ಬ್ರಹ್ಮಣ್ಯ ತೀರ್ಥರ ಜ್ಞಾನದ ಮಟ್ಟ, ಅವರ ತಪಸ್ಸಿನ ಎತ್ತರ, ಅದು ಪರಿಚಯ ಮಾಡಿಕೊಳ್ಳೋದು ವ್ಯಾಸರಾಜರಂಥವರಿಗೆ ಸಾಧ್ಯವೇ ವಿನಃ ನಮಗೆ ನಿಮಗೆ ಏನು ಗೊತ್ತಾಗತ್ತೆ ಬ್ರಹ್ಮಣ್ಯ ತೀರ್ಥರ ಯೋಗ್ಯತೆ. ಇಂತಹ ಬ್ರಹ್ಮಣ್ಯ ತೀರ್ಥರು ದೊಡ್ಡ ತಪಸ್ವಿಗಳು. ಬರೀ ತಪಸ್ವಿಗಳು ಮಾತ್ರ ಅಲ್ಲ, ಶ್ರೇಷ್ಠ ವಿದ್ವಾಂಸರು. ಬ್ರಹ್ಮಣ್ಯ ತೀರ್ಥರು ಶ್ರೀಮಠ್ ಟೀಕಾಕೃತ್ಪಾದರ ತತ್ವಪ್ರಕಾಶಿಕ ಅನ್ನುವ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ತತ್ವಪ್ರಕಾಶಿಕ ವ್ಯಾಖ್ಯಾನ ಮಾಡಬೇಕಾದ್ರೆ ಅವರ ವೈದುಷ್ಯ ಗೊತ್ತಾಗುತ್ತೆ. ವೈದುಷ್ಯ ಇಲ್ಲದವರು ತತ್ವಪ್ರಕಾಶಿಕೆಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ.
ಆನಪ್ಪಾಚಾರ್ಯರು ಅಂತ ಆಗಿ ಹೋದವರು. ಅವರು ಚಂದ್ರಿಕಾ ಗ್ರಂಥದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಯಾರಿಗೆ ಚತುಶಾಸ್ತ್ರದ ಆಳವಾದ ಜ್ಞಾನ ಇರೋಲ್ಲ, ನ್ಯಾಯ, ವ್ಯಾಕರಣ, ತರ್ಕ, ಮೀಮಾಂಸಾ ಇದರ ಪರಿಚಯ ಇಲ್ಲ, ಅವರಿಗೆ ಚಂದ್ರಿಕೆಯ ಒಂದು ಸಾಲು ಅರ್ಥ ಆಗೋಲ್ಲ ಅಂತ. ಹಾಗನ್ನಬೇಕಾದ್ರೆ ಆ ಗ್ರಂಥದ ಆಳ ಎಷ್ಟು ದೊಡ್ಡದು. ಅದು ತತ್ವಪ್ರಕಾಶಿಕೆಯ ಶ್ರೀಮನ್ ನ್ಯಾಯಸುಧೆಯ ಮಾತುಗಳನ್ನು ಅಲ್ಲಲ್ಲಿ ತೆಗೆದುಕೊಂಡು ವಿಚಾರವನ್ನು ವಿಮರ್ಶೆ ಮಾಡ್ತಾರೆ ಚಂದ್ರಿಕೆಯಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರು. ಈ ಚಂದ್ರಿಕೆಗೆ ಮೂಲ ಆಕಾರವಾದದ್ದು ತತ್ವಪ್ರಕಾಶಿಕೆ ಅಂತ ಅನ್ನಬೇಕಾದ್ರೆ ಆ ಪ್ರಕಾಶಿಕ ತತ್ವಪ್ರಕಾಶಿಕ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಬ್ರಹ್ಮಣ್ಯ ತೀರ್ಥರು ಅಂದರೆ ಅವರ ಎತ್ತರವನ್ನು ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ. ಅಂತಹ ಬ್ರಹ್ಮಣ್ಯ ತೀರ್ಥರು ಶ್ರೇಷ್ಠ ವಿದ್ವತ್ ಇರ್ತಕ್ಕಂಥವರು. ಅವರ ಗರಡಿಯಲ್ಲಿ ವ್ಯಾಸತೀರ್ಥರು ಜಗದ್ಗುರು ಮಧ್ವಾಚಾರ್ಯರ ಪ್ರಕರಣ ಗ್ರಂಥಗಳ ಅಧ್ಯಯನವನ್ನು ಮಾಡಿದ್ದಾರೆ. ಒಳ್ಳೆ ಶಾಸ್ತ್ರ ವ್ಯುತ್ಪತ್ತಿಯನ್ನು ಪಡೆದಿದ್ದಾರೆ. ಅನೇಕ ಗ್ರಂಥಗಳ ಅಧ್ಯಯನ ಬ್ರಹ್ಮಣ್ಯ ತೀರ್ಥರ ಕರಕಮಲದಲ್ಲಿ ಅವರಿಗಾಗಿದೆ. ಆಗ ಬ್ರಹ್ಮಣ್ಯ ತೀರ್ಥರು ಒಂದು ವಿಶಿಷ್ಟವಾದ ಒಂದು ಪರೀಕ್ಷೆಯನ್ನೇ ವ್ಯಾಸರಾಜರಿಗಿಟ್ರಂತೆ. ಆ ಕಾಲಕ್ಕೆ ಕಂಚಿಗೆ ಕಳಿಸ್ಕೊಟ್ಟಿದ್ದಾರೆ. ಅದು ಪರೀಕ್ಷೆ ಅಲ್ಲ, ಅಲ್ಲಿರ್ತಕ್ಕಂಥ ವಿದ್ವಾಂಸರ ಜೊತೆಗೆ ವಾದ ಮಾಡಿ ಬರಲಿಕ್ಕೆ. ಅಂದರೆ ಬ್ರಹ್ಮಣ್ಯ ತೀರ್ಥರಿಗೆ ಶಿಷ್ಯರ ವಿದ್ಯೆಯಲ್ಲಿ ಎಷ್ಟು ನಂಬಿಕೆ ಅಂದರೆ, ಏಕಾಂಗಿಯಾಗಿ ಹೇಗೆ ಅಭಿಮನ್ಯು ಚಕ್ರವ್ಯೂಹದ ಒಳಗೆ ಪ್ರವೇಶ ಮಾಡಿ ಸುತ್ತಲೂ ಇರುವವ್ರನ್ನೆಲ್ಲ ಹೇಗೆ ಬಗ್ಗು ಬಡ್ದ, ವ್ಯಾಸರಾಜರ ವಿದ್ವತ್ತೆಯಲ್ಲಿ ಬ್ರಹ್ಮಣ್ಯ ತೀರ್ಥರಿಗೆ ಅಷ್ಟು ನಂಬಿಕೆ, ಅಷ್ಟು ಒಳ್ಳೆಯ ವೈದುಷ್ಯ. ಕಂಚಿ ಪ್ರಾಂತ್ಯದ ಕಡೆಗೆ ಅವರನ್ನ ದಿಗ್ವಿಜಯಕ್ಕಾಗಿ ಕಳಿಸಿದ್ದಾರೆ. ವ್ಯಾಸರಾಜ ಗುರು ಸಾರ್ವಭೌಮರು ಆ ಕಾಲದಲ್ಲಿ ಕಂಚಿ ಒಳ್ಳೆ ಶ್ರೇಷ್ಠ ವಿದ್ವಾಂಸರ ಕೇಂದ್ರ. ಅದು ವರದರಾಜನ ಪಟ್ಟಣ, ಅದು ವರದರಾಜ ಸ್ವಾಮಿ ಅಲ್ಲಿರೋದರಿಂದಾಗಿ ಕಂಚಿ ವೈಷ್ಣವ ಕ್ಷೇತ್ರವೂ ಹೌದು. ಅಯೋಧ್ಯ, ಮಥುರಾ, ಮಾಯ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮುಖ್ಯದಾಯಕ ಅಂತ ಕಂಚಿ ಪಟ್ಟಣ ಅದು ವೈಷ್ಣವರಿಗೂ ಕ್ಷೇತ್ರ. ಅಲ್ಲಿ ಕಂಚಿಯಲ್ಲಿ ಕಾಮಾಕ್ಷಿ ಮತ್ತು ಏಕಾಂಬರೇಶ್ವರ ಅಂತ ರುದ್ರದೇವರ ದೇವಸ್ಥಾನವೂ ಇದೆ. ಶೈವರಿಗೂ ಅದು ಕೇಂದ್ರ, ವೈಷ್ಣವರಿಗೂ ಕೇಂದ್ರ. ಹೀಗಾಗಿ ಅಲ್ಲಿ ವೈಷ್ಣವರು ಶೈವರು ಅವರಿಗೆ ಮುಖ್ಯವಾಗಿದ್ದಂತಹ ಯಾತ್ರಾ ಸ್ಥಳ. ಹೀಗಾಗಿ ಅಲ್ಲಿ ಅನೇಕ ಜನ ವಿದ್ವಾಂಸರು ಅಲ್ಲಿದ್ದಾರೆ. ಅಂತಹ ಜಾಗದಲ್ಲಿ ವ್ಯಾಸರಾಜರು ಅನೇಕ ದಿನಗಳಿಂದ ಇದ್ದು ಅಲ್ಲಿಗೆ ಬರುವಂಥ ಅನೇಕ ವಿದ್ವಾಂಸರನ್ನು ವಾದದಲ್ಲಿ ಸೋಲಿಸ್ತಾ ಇದ್ದಾರೆ. ಸೋತ ವಿದ್ವಾಂಸರಿಗೆ ತಾವು ಸೋತ್ವಿ ಅನ್ನುವಂತಹ ನೋವಿಗಿಂತಲೂ ವ್ಯಾಸರಾಜರ ವೈದುಷ್ಯವನ್ನು ಕಂಡು, ವ್ಯಾಸರಾಜರ ಅದ್ಭುತವಾದ ಚಾತುರ್ಯ, ಅವರ ಗ್ರಂಥದ ಆ ಒಂದು ನೆನಪು, ಆ ನೆನಪಿನ ಶಕ್ತಿ, ಇದನ್ನು ಕಂಡು ಆಶ್ಚರ್ಯ ಆಗ್ತಾ ಇದೆ. ಅದರಲ್ಲಿಯೂ ಕೆಲವರಿಗೆ ಹೊಟ್ಟೆ ಕಿಚ್ಚೆ ಶುರುವಾಯ್ತಂತೆ. ಇನ್ನೂ ಇಷ್ಟು ಸಣ್ಣ ವಯಸ್ಸಿನಲ್ಲೇ ಹೀಗಿದ್ದಾರೆ, ಇವ್ರನ್ನ ಬೆಳೆಯಕ್ಕೆ ಬಿಟ್ಟರೆ ನಮ್ಮ ಮತ ಎಲ್ಲ ಧೂಳಿಪಟ ಆಗತ್ತೆ ಅಂಥೇಳಿ ಮುಗಿಸೇ ಬಿಡೋಣ ಅಂತ ವಿಚಾರ ಮಾಡಿದ್ರಂತೆ. ಕಂಚಿ ಕ್ಷೇತ್ರಕ್ಕೆ ಆಗ್ತಾನೆ ಹೋಗಿದ್ದಾರೆ. ಇನ್ನು ಶ್ರೀಪಾದರಾಜರ ಹತ್ರ ಅಧ್ಯಯನ ಶುರುವಾಗಿಲ್ಲ. ಹಾಗೆ ಇವರ ಪ್ರಖರತೆಯನ್ನು ಕಂಡು ತಡೆದುಕೊಳ್ಳಲಿಕ್ಕಾಗದೇ ಇರುವಂಥ ಕೆಲವು ಕುಹಕಿಗಳು ವಿಷಪ್ರಾಶನ ಮಾಡಿಸಿದ್ದಾರೆ ಅಂತ ಇದು ವ್ಯಾಸಯೋಗಿ ಚರಿತ ಸೋಮನಾಥ ಕವಿ ಬರೆದಂತಹ ಅದರೊಳಗೆ ಬರ್ತಾ ಇದೆ. ಸಾಕ್ಷಾದಿವ ಅಲ್ಲಿ ಹೇಳ್ತಾರೆ, ಬಾಹು ಶಶಿನ ಮಂಡಲಿವ ಶಶರೀಕೃತ, ನಿತ್ಯದಲ್ಲಿ ಏನಾದರೂ ಮಾಡಿ ಕೊಲ್ಲಬೇಕು ಅಂತ ಪ್ರಯತ್ನ. ಹೇಗೆ ಮಹಾಭಾರತದಲ್ಲಿ ದುರ್ಯೋಧನ ಕುತಂತ್ರದಿಂದ ದುರ್ವ್ಯಾಪಾರ ಮಾಡಿ ಭೀಮಸೇನ ದೇವರನ್ನು ಕೊಲ್ಲಬೇಕು ಅಂತ ವಿಷಪ್ರಾಶನ ಮಾಡಿಸುವ ಪ್ರಯತ್ನ ಮಾಡ್ದ, ಅದೇ ದುರ್ವ್ಯಾಪಾರದ ದುರ್ಬುದ್ಧಿಯ ಜನ ಆ ಭೀಮಸೇನ ದೇವರ ಸನ್ನಿಧಾನ, ವಾಯುದೇವರ ಸನ್ನಿಧಾನದಿಂದ ಪಾತ್ರರಾದ ವಾಯುದೇವರ ಮತವನ್ನು ವಿಸ್ತಾರ ಮಾಡಲಿಕ್ಕೆ ಬಂದಂತಹ ವ್ಯಾಸರಾಜರಿಗೆ ವಿಷಪ್ರಾಶನವನ್ನು ಮಾಡಿಸ್ತಾ ಇದ್ದಾರೆ. ವಿಷದ ಪ್ರಭಾವಕ್ಕೆ ಒಳಗಾಗಿ ಸ್ವಲ್ಪ ಕಾಲ ವ್ಯಾಸರಾಜನು ಬಳಲುವ ಹಾಗಾಯ್ತಂತೆ. ಆ ಕಾಲಕ್ಕೆ ಸ್ವಪ್ನ ನಿರ್ದಿಷ್ಟಯ ಸಾಕ್ಷಾದಿವ
ಧನ್ವಂತರಿ ಕುಲದೇವತಾಯಾ ಕಸ್ಯಾಚಿತ್ ಔಷಧಿ ಮೂಲಿಕಾಯಾ ಸದ್ಯಸ್ತನೇನೇವ ಯೋಗೇನ ಪ್ರತ್ಯಾಸನ್ನರೂಪಯ ಮೂರ್ತಿಯ ಗ್ರಾಹಮುಕ್ತ ಇವ ಗಜಯೂತನಾಥಃ ಪೂರ್ವದೇತ್ಯ ಶೋಭತ. ವ್ಯಾಸಯೋಗಿ ಚರಿತೆಯಲ್ಲಿ ಈ ಚಾರಿತ್ರ್ಯವನ್ನು ದಾಖಲೆ ಮಾಡ್ತಾ ಆ ಸೋಮನಾಥ ಕವಿ ಹೇಳ್ತಾ ಇದ್ದಾನೆ, ವ್ಯಾಸರಾಜರಿಗೆ ಈ ವಿಷಪ್ರಾಶನ ಆದಾಗ ಒಂದಿನ ರಾತ್ರಿ ಸ್ವಪ್ನದಲ್ಲಿ ಧನ್ವಂತರಿ ಕಾಣಿಸಿಕೊಂಡು ಔಷಧಿ ರೂಪದ ಗಿಡಮೂಲಿಕೆಯನ್ನು ತೋರಿಸಿ ಅದು ಸ್ವಪ್ನದಲ್ಲೇ ಔಷಧಿಯನ್ನು ಕೊಟ್ಟು ಮಾರನೇ ದಿನ ಏಳುವಾಗ ಎಲ್ಲ ವಿಷದ ಬಾಧೆಯಿಂದ ಮುಕ್ತರಾಗಿದ್ದಾರೆ. ಹೇಗೆ ಮುಕ್ತರಾದರು ಅನ್ನೋದನ್ನು ಹೇಳ್ತಾ, ಗ್ರಾಹ ಮುಕ್ತ ಇವ ಗಜಯೂತನಾಥಃ, ಮೊಸಳೆ ಹಿಡಿತದಿಂದ ಬಿಡುಗಡೆಗೊಂಡಂತಹ ಗಜೇಂದ್ರ ಹೇಗೆ ಭಗವಂತನ ದರ್ಶನ ಮಾಡಿ ಅತ್ಯಂತ ಸಂತುಷ್ಟನಾದನೋ, ಸ್ವಪ್ನದಲ್ಲಿ ಧನ್ವಂತರಿಯ ದರ್ಶನ ಮಾಡಿ ವ್ಯಾಸರಾಜರು ಕೂಡ ಹಾಗಾಗಿದ್ದಾರೆ ಅಂತ ವರ್ಣನೆ ಮಾಡಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಈ ವ್ಯಾಸರಾಜರಿಗೆ ವಿಷಪ್ರಾಶನ ಇದೇನು ಹೊಸದಲ್ಲ ಅವರಿಗೆ. ಇದೇ ವ್ಯಾಸರಾಜರು ಹಿಂದೆ ಮುದ್ದು ಮುಖದ ಪ್ರಹ್ಲಾದರಾಗಿ ಬಂದಾಗಲೂ ಕೂಡ ದುರ್ವ್ಯಾಪಾರದ ದುರ್ಬುದ್ಧಿಯ ಹಿರಣ್ಯಕಶ್ಯಪ ವಿಷವನ್ನು ಕೊಟ್ಟಿದ್ದ. ಅಲ್ಲಿ ನರಸಿಂಹದೇವರಿಗೆ ಅರ್ಪಣೆ ಮಾಡಿ ಅದನ್ನು ಪ್ರಾಶನ ಮಾಡಿದರೆ ಪ್ರಹ್ಲಾದರಾಜರಿಗೆ ಏನೂ ಆಗಲಿಲ್ಲ. ಇಲ್ಲಿ ವ್ಯಾಸರಾಜರಾಗಿ ಬಂದಾಗಲೂ ಕೂಡ ವಿಷಪ್ರಾಶನ ಆದಾಗ ಭಗವಂತ ಧನ್ವಂತರಿ ರೂಪದಿಂದ ತಾನು ರಕ್ಷಣೆ ಮಾಡಿದ್ದಾನೆ. ವ್ಯಾಸತೀರ್ಥರು ಕಂಚಿ ಕ್ಷೇತ್ರದ ದಿಗ್ವಿಜಯವನ್ನು ಮುಗಿಸಿ ಆ ನಂತರದಲ್ಲಿ ಮತ್ತು ಅಧ್ಯಯನಕ್ಕಾಗಿ ಬ್ರಹ್ಮಣ್ಯ ತೀರ್ಥರ ಆದೇಶದ ಮೇರೆಗೆ ಬ್ರಹ್ಮಣ್ಯ ತೀರ್ಥರ ಪೂರ್ವಾಶ್ರಮದ ಸಂಬಂಧಿಕರೇ ಆದಂತಹ ಶ್ರೀಪಾದರಾಜರ ಬಳಿಗೆ ಹೊರಟಿದ್ದಾರೆ. ಆಗಿನ ಕಾಲದಲ್ಲಿ ಲೋಕಪಾವನಿ ಮಠ ಅಂತ ಶ್ರೀಪಾದರಾಜರ ಮಠಕ್ಕಿದ್ದದ್ದು. ಇಡೀ ಲೋಕವನ್ನೇ ಪಾವನ ಮಾಡುವಂತಹ ತತ್ವಜ್ಞಾನವನ್ನು ಬಿತ್ತರಿಸುವ ದೊಡ್ಡ ವಿದ್ಯಾಕೇಂದ್ರ. ಆಗಿನ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಅತಿ ದೊಡ್ಡ ವಿದ್ಯಾಕೇಂದ್ರ ನಡೆಸ್ತಾ ಇದ್ದಂಥದ್ದು ಶ್ರೀಪಾದರಾಜರು. ಶ್ರೀಪಾದರಾಜರು ಆ ಲೋಕಪಾವನಿ ಮಠದ ಕುಲಪತಿಗಳು. ನಿಜವಾಗಿಯೂ ಶ್ರೀಪಾದರಾಜರ ಕಾಲಕ್ಕೆ, ವ್ಯಾಸರಾಜರ ಕಾಲಕ್ಕೆ, ಬ್ರಹ್ಮಣ್ಯ ತೀರ್ಥರ ಕಾಲಕ್ಕೆ ಮಠ ಅನ್ನೋ ಶಬ್ದದ ಅರ್ಥ ಏನಂದರೆ ವಿದ್ಯಾರ್ಥಿಗಳು ವಾಸ ಮಾಡುವಂತಹ ಕೇಂದ್ರ, ವಿದ್ಯಾರ್ಜನೆಗಾಗಿ ಒಂದು ಗುಂಪು. ಅದು ಸ್ವಲ್ಪ ನೀವು ಮುಂದೆ ಬಂದರೆ ಈಗೊಂದು 150 ವರ್ಷದ ಹಿಂದೆ ಈ ಸ್ಕೂಲು ಶಾಲೆ ಸಂಸ್ಕೃತಿಗೆ ಮುಂಚೆ ಹಿಂದೆಲ್ಲ ಅಯ್ಯಗಳ ಮನೆ ಅಂತ, ಅವು ಎಲ್ಲ ಆಚಾರರು ಪಂಡಿತರು, ಅವು ಹಳ್ಳಿಲಿ ಶಾನ್ಭೋಗರು, ಅವ್ರ ಮನೇಲೇ ಪಾಠ, ಅವರೇ ಒಂದು 4-6 ಜನ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಎಷ್ಟು ಹೇಳ್ಕೊಡ್ತಿದ್ರು ಅಟ್ಟೆ. ಈಗದು ಬೇರೆ ಬೇರೆ ಕ್ರಮದಲ್ಲಿ ಹೊರ ಹೋದಾಗ ಈಗೆಲ್ಲ ಬೇರೆ ಬೇರೆ ಕ್ರಮದಲ್ಲಿ ಪಾಠ ಇದೆಲ್ಲ ಸ್ಕೂಲ್ಗಳು ಶಾಲಾ ಕಾಲೇಜುಗಳೆಲ್ಲ ನಡೀತಾ ಇದೆ. ಆಗೆಲ್ಲ ಪಾಠ ಅಂದರೆ ಹೀಗಿರ್ತಿತ್ತು, ತಾವೇ ಅಕ್ಷರ ವಚನವನ್ನು ಕೊಟ್ಟು ಅನ್ನಪಾನಗಳನ್ನು ಕೊಟ್ಟು 12 ವರ್ಷಗಳ ಕಾಲ ಅಧ್ಯಯನ ಮಾಡಿಸ್ತಾ ಇದ್ದು. ಅದರಲ್ಲಿ ಒಬ್ಬ ಕುಲಪತಿ ಅಂತ ಆಗಬೇಕಾದ್ರೆ ಅವನ ಯೋಗ್ಯತೆ ಏನು ಅಂತಂದರೆ 10,000 ಜನರಿಗೆ ಅನ್ನ ಹಾಕುವ ಯೋಗ್ಯತೆ ಇರಬೇಕು, 10,000 ಜನರಿಗೆ ಇಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಬೇಕು, 10,000 ಜನರಿಗೆ ವಸನ ಕೊಡಬೇಕು, ವಸ್ತ್ರ, 10,000 ಜನರಿಗೆ ಪಾಠ ಹೇಳುವ ಯೋಗ್ಯತೆ ಇರಬೇಕು. ಇಷ್ಟು ಯೋಗ್ಯತೆ ಇದ್ದ ಕುಲಪತಿಗಳು ಶ್ರೀಪಾದರಾಜರು. ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಅಹಿಶಯನ ಒಲುಮೆಯಿಂದ ಮಹಿಯೊಳೆಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ. ಅವ್ರ ಮಹಿಮೆ ಮತ್ತಿನ್ನೇನು ಬೇಡ. ಲೋಕಪಾವನಿ ಮಠದ ಕುಲಪತಿಗಳು ಶ್ರೀಪಾದರಾಜರು. ಆಗಿನ ಕಾಲದ ಬೇರೆ ಬೇರೆ ಕಡೆಯಿಂದ ಅನೇಕ ಜನ ವಿದ್ವಾಂಸರಾದವರು ಹೈಯರ್ ಎಜುಕೇಷನ್ಗೆ ಬರೋರಂತೆ. ಅಲ್ಲಿ ಸಣ್ಣ ಪುಟ್ಟ ಎಜುಕೇಷನ್ ಇಲ್ಲ, ಸ್ಪೆಷಲೈಸೇಷನ್, ಅದಕ್ಕೆ ಬರೋರು. ಹೀಗಾಗಿ ಅಂತಹ ಮುತ್ಸದ್ದಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ವ್ಯಾಸತೀರ್ಥರು, ಲಕ್ಷ್ಮೀನಾರಾಯಣ ಮುನಿಗಳು, ಅವರೇ ಶ್ರೀಪಾದರಾಜರು ಆ ಬಳಿಗೆ ಹೋಗಿದ್ದಾರೆ. ಅವರನ್ನು ವರ್ಣನೆ ಮಾಡ್ತಾರೆ. ಶ್ರೀಪಾದರಾಜರಂದರೆ ಏನು, ಶ್ರೀಪಾದರಾಜರಂದರೆ ಏನು ಅಂತಂದರೆ ಅವರು ವ್ಯಾಸಯೋಗಿ ಹೇಳ್ತಾ ಇದ್ದಾರೆ, ನಿಕ್ಷೇಪ ಭಾಜನಮಿವ ಮಧ್ವಮುನಿ ನಿಹರಸ್ಯ ಸಾಕ್ಷಾತ್ಕಾರಮಿವ ಧೈರ್ಯಸ್ಯ. ಮಧ್ವಾಚಾರ್ಯರ ಗ್ರಂಥಗಳ ಒಂದು ನಿಕ್ಷೇಪ ಅಂತೆ. ಶ್ರೀಪಾದರಾಜರಂದರೆ ಮಧ್ವಾಚಾರ್ಯರ ಸರ್ವಮೂಲ ಇದೆಯಾ, ಅದು ಮೂವಿಂಗ್ ಸರ್ವಮೂಲ.
ಶ್ರೀಪಾದರಾಜರು ಅಂದರೆ ಗ್ರಂಥ, ಗ್ರಂಥ ಅಂದರೆ ಶ್ರೀಪಾದರಾಜರು. ಅಂತಹ ಮೇಧಾಶಕ್ತಿಯ ಶ್ರೀಪಾದರಾಜರು. ಈ ಶ್ರೀಪಾದರಾಜರಿಗೆ ಪಾಠ ಹೇಳಿದವರು ವಿಬುಧೇಂದ್ರ ತೀರ್ಥರು. ಅವ್ರದ್ದು ಇನ್ನೆಂಥ ಮಹಿಮೆ ಇರಬೇಡ. ಈ ಶ್ರೀಪಾದರಾಜರು ಸಕಲ ವಿದ್ಯಾ ಪಾರಂಗತರು. ಅವು ಇಂಥ ವಿದ್ಯೆ ಗೊತ್ತಿಲ್ಲ ಅಂತಿಲ್ಲ. ವಿದ್ಯೆಯಲ್ಲಿ ಸಾಕ್ಷಾತ್ ವಾಚಸ್ಪತಿ. ಮತ್ತು ಯಾವ ಗ್ರಂಥವೂ ಕೂಡ ಅದನ್ನು ಮೊದಲು ಭಾಗ ನೋಡಿದ್ದೀನಿ, ಎರಡನೇ ಪಾರ್ಟ್ ನೋಡಿಲ್ಲ, ಚೂರು ಗೊತ್ತು, ಅರ್ಧಂಬರ್ಧ ನೆನಪಿಲ್ಲ, ಇವ್ಯಾವಿಲ್ಲೇ ಇಲ್ಲ. ಎಲ್ಲ ಪುಸ್ತಕಗಳು ಮಸ್ತಕದ ಒಳಗೆ ಇತ್ತವರಿಗೆ. ಪುಸ್ತಕ ತೆಗೆದು ಓದೋದು, ಪುಸ್ತಕ ತೆಗೆದು ಹೇಳಿಕೊಡೋದು ಯಾವುದು ಇಲ್ಲೇ ಇಲ್ಲ. ತಳಸ್ಪರ್ಶಿಯಾದಂತಹ ಜ್ಞಾನ. ವಿಬುಧೇಂದ್ರ ತೀರ್ಥರ ವಿದ್ಯಾಶಿಷ್ಯರು ಶ್ರೀಪಾದರಾಜರು. ಒಳ್ಳೆ ದಿವ್ಯ ನಿಕ್ಷೇಪ, ನಿಧಿ, ಮಧ್ವಾಚಾರ್ಯರ ಗ್ರಂಥಗಳ ನಿಧಿ ಅವರು. ಇಡೀ ದ್ವೈತ ಸಿದ್ಧಾಂತದ ಮೇರು, ಅಪಾರವಾದಂತಹ ಕೀರ್ತಿಯನ್ನು ಪಡೆದವರು. ಮುಳುಬಾಗಿಲನ್ನು ತಮ್ಮ ಕಾರ್ಯಕ್ಷೇತ್ರ ಮಾಡಿಕೊಂಡಿದ್ದಾರೆ. ಆ ಮುಳುಬಾಗಿಲು ಮಧ್ವಾಚಾರ್ಯರ ಕಾಲದಿಂದಲೂ, ಅಕ್ಷೋಭ್ಯ ತೀರ್ಥರ ಧ್ವಜಸ್ತಂಭ ಏನಿದೆ, ವಿಜಯಸ್ತಂಭ, ಆ ಕಾಲದಿಂದಲೂ ಅದು ಪ್ರಸಿದ್ಧಿ ಪಡೆದಂತಹ ಕ್ಷೇತ್ರ. ಅಂತಹ ಕಡೆಗೆ ಅಧ್ಯಯನಕ್ಕಾಗಿ ಬಂದಿದ್ದಾರೆ. ವ್ಯಾಸತೀರ್ಥರಿಗೆ ಶ್ರೀಪಾದರಾಜರಂತಹ ಅದ್ಭುತವಾದ ಗುರುಗಳು ಸಿಕ್ಕರು ಅನ್ನುವ ಸಂತೋಷವಾದರೆ, ಶ್ರೀಪಾದರಾಜರಿಗೆ ಇಂಥ ಅಪೂರ್ವ ಶಿಷ್ಯ ಸಿಕ್ಕನಲ್ಲ ಅಂತ ಅವ್ರಿಗೊಂದು ಖುಷಿ. ಶಿಷ್ಯನಿಗೂ ಸಂತೋಷ, ಗುರುಗಳಿಗೂ ಸಂತೋಷ. ನರಸಿಂಹದೇವರ ಅಕ್ಷೋಭ್ಯ ತೀರ್ಥರು ಏನು ಅಂಗಾರದಲ್ಲಿ ಬರೆದದ್ದು, ಆ ನರಸಿಂಹ ಬಂಡೆಕಲ್ ಮೇಲೆ ಅಂಗಾರದಲ್ಲಿ ಬರೆದರೆ ಒಡಮೂಡ್ಬಿಟ್ಟಿದ್ದಾನೆ ನರಸಿಂಹದೇವರು. ಇವತ್ತು ನೀವೆಲ್ಲ ಹೋದವ್ರು ನೋಡ್ಬೋದು. ಆ ನರಸಿಂಹದೇವರ ದಿವ್ಯ ಸನ್ನಿಧಾನ ಈಶಾನ್ಯ ಭಾಗದಲ್ಲಿ ಗಂಗೆ, ನರಸಿಂಹತೀರ್ಥ ಅಂತ ಕರೀತಾ ಇದ್ದಾರೆ, ಸರೋವರ. ಆ ಸನ್ನಿಧಾನದಲ್ಲಿ ನಿತ್ಯ ಪಾಠ ಪ್ರವಚನ, ಆಚಾರ್ಯರ ಶಾಸ್ತ್ರದ ಪಾಠ ಪ್ರವಚನ ನಡೀತಾ ಇದೆ. ಇತಿಹಾಸ ಕಂಡರಿಯದ, ಕೇಳರಿಯದ ಅಪೂರ್ವವಾದಂತಹ ಗುರು ಶಿಷ್ಯರ ಜೋಡಿ. ಅನೇಕ ಜನ ಲೋಕೋತ್ತರ ಜ್ಞಾನಿಗಳು, ಪರಮಹಂಸರು, ಬಾಲ ಸನ್ಯಾಸಿಗಳು, ಅನೇಕ ಜನ ಶ್ರೀಪಾದರಾಜರಲ್ಲಿ ಅಧ್ಯಯನಕ್ಕೆ ಬಂದಿದ್ದಾರೆ. ಅವರಲ್ಲೆಲ್ಲ ಮೊಟ್ಟ ಮೊದಲ ಸಾಲಲ್ಲಿ ಮೊಟ್ಟ ಮೊದಲ ವಿದ್ಯಾರ್ಥಿಯಾಗಿ ಬರೀ ಮುಂದೆ ಕೂತ್ಕೊಳ್ಳೋದು ಮಾತ್ರ ಅಲ್ಲ, ಕೆಲವರು ಮುಂದೆ ಕೂತ್ಕೊಳ್ಳೋದಾರೆ, ಏನು ಅರ್ಥವಾಗಲ್ಲ, ಮರ್ತವಲ್ಲ, ಮತ್ತು ಜೊತೆ ಕಿವಿನೂ ಕೇಳಲ್ಲ. ಹಿಂದೆ ಏನು ಮಾಡಬೇಕು? ವಯಸ್ಸಾದ್ಮೇಲೆ ಪಾಪ ಪಾಠಕ್ಕೆ ಬಂದಿರ್ತಾರೆ. ಅವ್ರು ಪಾಠಕ್ಕೆ ಬಂದಿದ್ದರಿಂದಲೇ ಪಾಸ್, ಕೇಳಿದ್ರಿಂದ ಪಾಸ್ ಅಲ್ಲ. ಅವ್ರು ಮಧ್ವಾಚಾರ್ಯರ ಪಾಠ ಓದ್ಲಿಕ್ಕೆ ಬರ್ತಾ ಇದ್ದಾರಲ್ಲ, ಅಟ್ಟಕ್ಕೆ ಪಾಸ್. ಏನು ಮಾಡ್ತೀರಿ? ಕಿವಿ ಕೇಳಲ್ಲ, ಮನೇಲಿ ಕೂತ್ರು ಬೈತಾರೆ, ಹಾಗಾದ್ರೆ ಇಲ್ಲೇ ಬರೋಣ ಅಂತ ಹಿಂಗಿರುತ್ತಲ್ಲ ಅವ್ರದ್ದಷ್ಟೇ. ಆದರೆ ವ್ಯಾಸರಾಜರು, ಶ್ರೀಪಾದರಾಜರು ಪಾಠ ಹೇಳಿಕೊಡುವ ಸಂದರ್ಭದಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ವಿದ್ಯಾರ್ಥಿ. ಒಂದಿನ ಪಾಠ ಹೇಳಿಕೊಡ್ಬೇಕು. ಶ್ರೀಪಾದರಾಜರು ಎಲ್ಲರನ್ನೂ ಕರೆದರು. ಶ್ರೀಪಾದರಾಜರು ಕೂತರು, ಎಲ್ಲ ದಡ ದಡ ಬಂದರು. ಮುಖ್ಯ ವಿದ್ಯಾರ್ಥಿ ಆಬ್ಸೆಂಟ್, ವ್ಯಾಸರಾಜರು ಇಲ್ಲ. ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಎಷ್ಟೊತ್ತಾದರೂ ವ್ಯಾಸರಾಜರು ಸಿಗದೇ ಇದ್ದಾಗ ಶಿಷ್ಯರಿಗೆಲ್ಲ ಗಾಬರಿ. ಶಿಷ್ಯರಂದರು, ಎಲ್ಲೋ ವ್ಯಾಸರಾಜರು ಕಾಣ್ತಾ ಇಲ್ಲ ಅಂದಾಗಿಲ್ಲ, ನೋಡಿ ಎಲ್ಲೋ ಕೂತಿರ್ತಾರೆ ಶ್ರೀಪಾದರಾಜರು. ವ್ಯಾಸರಾಜರನ್ನ ಹುಡುಕೊಂಡು ಬಂದಾಗ ಒಂದು ಕಡೆ ಒಂದು ಗುಹೆ ಒಳಗೆ ವ್ಯಾಸರಾಜರು ಕೂತಿದ್ರಂತೆ, ಧ್ಯಾನಾಸಕ್ತರಾಗಿ ಕೂತಿದ್ದಾರೆ. ಆ ಕೂತ ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ಅವರ ಕುತ್ತಿಗೆಗೆ ಒಂದು ಹಾವು ಸುತ್ತಕೊಂಡು ಹೆಡೆಯನ್ನು ಆಡಿಸ್ತಾ ಇದೆ. ಆ ಶಿಷ್ಯರಿಗೆಲ್ಲ ಇಷ್ಟೊತ್ತನಕ ವ್ಯಾಸರಾಜರು ಕಾಣಲಿಲ್ಲ ಅಂತ ಗಾಬರಿ, ಕಂಡ ಮೇಲೂ ಈಗ ಗಾಬರಿ. ಆಗ ಕಾಣಲಿಲ್ಲ ಅಂತ ಗಾಬರಿ ಆದರೆ, ಈ ಕಂಡ್ರೆ ಹಾವು ಸುತ್ತಕೊಂಡಿದೆಯಲ್ಲ ಗಾಬರಿ. ಇಂತಹ ಭಯದ ವಾತಾವರಣದಿಂದ ಹೊರ ಬರಬೇಕಂದ್ರೆ ನಮ್ಮ ಗುರುಗಳೇ ಬೇಕು ಅಂತ ಅವರೆಲ್ಲ ಶ್ರೀಪಾದರಾಜರ ಬಳಿ ಬಂದಿದ್ದಾರೆ. ಶ್ರೀಪಾದರಾಜರು ಹತ್ರ ಬಂದು ನೋಡ್ತಾ ಇದ್ದಾರೆ. ಅವ್ರಿಗೆ ಆನಂದ ಆಯ್ತಂತೆ. ಹಾವು ಸುತ್ತಕೊಂಡ್ರೆ ಗಾಬರಿ ಆಗಬೇಕಲ್ಲ, ಇವ್ರಿಗೆ ಗಾಬರಿ ಇಲ್ಲ, ಆನಂದ ಆಗ್ತಾ ಇದೆ. ಸರ್ಪ ಭಾಷೆಯಲ್ಲೇ ಮಾತಾಡಿದ್ದಾರೆ. ಶ್ರೀಪಾದರಾಜರಿಗೆ ಬರದೇ ಇರೋ ಲ್ಯಾಂಗ್ವೇಜೇ ಇಲ್ಲ ರೀ. ನಾವೆಲ್ಲ ಕೇಳ್ತೀವಿ. ತದ್ಭಾಷೆಯ ಚಿತ್ರವಾಕ್ಯಂ. ಮಧ್ವಾಚಾರ್ಯರು ಗಂಗಾ ನದಿಯನ್ನು ದಾಟುವ ಸಂದರ್ಭದಲ್ಲಿ ತುರುಷ್ಕ ದೊರೆ ಆಚಾರ್ಯರನ್ನು ಕೇಳಿದ್ನಂತೆ, ಏನು ಆಶ್ಚರ್ಯ, ಏನು ಧೈರ್ಯ ನಿಮಗೆ, ನಮ್ಮ ಕೈಯಲ್ಲಿರೋ ಕತ್ತಿ ನೋಡಿ ಆದರೂ ಹೆದರಬೇಕಿತ್ತು, ನೀವು ಯಾವುದಕ್ಕೂ ಹೆದರಲ್ವಲ್ಲ, ಏನು ಧೈರ್ಯ ನಿಮಗೆ,
ನಿಮಗೆ ಯಾರು ರಕ್ಷಕರು? ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮ ಸರ್ವಂ ತತ್ಪರಾನುಗ್ರಹೇಣ. ಇಡೀ ಲೋಕವನ್ನು ಬೆಳಗುವ ಸೂರ್ಯ ಚಂದ್ರರೇ ನಮಗೂ ರಕ್ಷಣೆ ಕೊಡ್ತಾನೆ. ನಿಮ್ಮ ದೇವರು ಯಾರೋ, ನಮ್ಮ ದೇವರು ಅವರೇ ಅಂದ್ಬಿಟ್ರು. ಅದು ತದ್ಭಾಷೆಯ ಚಿತ್ರವಾಕ್ಯಂ. ಅವನಿಗೆ ಅವನ ಭಾಷೆಯಲ್ಲೇ ಆಚಾರ್ಯರು ಉತ್ತರ ಕೊಟ್ಟರು. ಅವನಿಗೆ ಆಶ್ಚರ್ಯ ಆಯಿತು ಅನ್ನುವ ಕಥೆಯನ್ನು ನಾವು ಸುಮಧ್ವಿಜಯದಲ್ಲಿ ಕೇಳಿದರೆ, ಆ ಸರ್ಪವನ್ನು ಕಂಡಾಗ ಸರ್ಪದ ಭಾಷೆಯಲ್ಲೇ ಶ್ರೀಪಾದರಾಜರು ಮಾತಾಡಿಸಿದ್ದಾರೆ. ಆ ಸರ್ಪ ಯಾರು ಅಂತ ಅವರಿಗೆ ಮಾತ್ರ ಗೊತ್ತಾಯಿತು. ಸ್ವಯಂ ಆದಿಶೇಷದೇವರೇ, ಶೇಷದೇವರೇ ಅಲ್ಲಿ ಬಂದು ಅನುಗ್ರಹ ಮಾಡಿದ್ದಾರೆ. ಈ ಸಂದರ್ಭವನ್ನು ವಿಜಯೇಂದ್ರ ಸ್ವಾಮಿಗಳು ತಮ್ಮ ವ್ಯಾಸರಾಜರ ಸ್ತೋತ್ರ ಅಂತ ಅದರೊಳಗೆ ಹೇಳುವಾಗ ಹೇಳ್ತಾರೆ, ಶೇಷಸ್ಯಾನು ಪ್ರವೇಶವಾನ್. ವಾಯುದೇವರ ಸನ್ನಿಧಾನ, ಶೇಷದೇವರ ಆವೇಶ, ಇದರಿಂದ ಯುಕ್ತರಾದವರು ವ್ಯಾಸರಾಜರು. ವ್ಯಾಸರಾಜರಲ್ಲಿ ಶೇಷದೇವರಿದ್ದಾರೆ. ಟೀಕಾಚಾರ್ಯರ ಪರಮಾನುಗ್ರಹ, ವಾಯುದೇವರ ಸನ್ನಿಧಾನ, ಇಷ್ಟೆಲ್ಲ ವಿಭೂತಿ ರೂಪಗಳನ್ನು ಹೊತ್ತು ಕುಳಿತಂಥ ದಿವ್ಯ ಚೇತನ ವ್ಯಾಸರಾಜರು. ವ್ಯಾಸರಾಜರಿಗೆ ಒಂದು ನಮಸ್ಕಾರ ಮಾಡುವಾಗ, ಪ್ರದಕ್ಷಿಣೆ ಮಾಡುವಾಗ ನಮ್ಮ ತಲೆಯಲ್ಲಿ ಇಷ್ಟೆಲ್ಲ ನೆನಪಿಗೆ ಬರಬೇಕು. ಮತ್ತೊಮ್ಮೆ ಹೆಡೆ ಆಡಿಸಿ ಶ್ರೀಪಾದರ ಮಾತನ್ನು ಕೇಳಿ, ಶ್ರೀಪಾದರಾಜರ ಮಾತು ಕೇಳಿ ವ್ಯಾಸರಾಜರಿಗೆ ಅನುಗ್ರಹ ಮಾಡಲಿಕ್ಕೋಸ್ಕರ ಬಂದಿರೋದು ತಿಳಿದಿದ್ದಾರೆ. ಟೀಕಾಕೃತ್ಪಾದರೇ ಆ ರೂಪದಲ್ಲಿ ಬಂದಿದ್ದಾರೆ, ಶೇಷದೇವರೇ ಆ ರೂಪದಲ್ಲಿ ಬಂದಿದ್ದಾರೆ ಅಂತ ತಿಳಿದು ಶ್ರೀಪಾದರಾಜರು ಬಹಳ ಸಂತೋಷಪಟ್ಟಿದ್ದಾರೆ. ಮುಂದೆ ದ್ವೈತ ವೇದಾಂತ ಕಂಡಂತಹ ಅಪ್ರತಿಮ ವ್ಯಾಖ್ಯಾನಕಾರರಾಗಿ ವ್ಯಾಸರಾಜರು ಹೊರಹೊಮ್ಮುವ ಸುದ್ದಿಯನ್ನು ಮೊದಲೇ ಶೇಷದೇವರು ಟೀಕಾಕೃತ್ಪಾದರು ಶ್ರೀಪಾದರಾಜರಿಗೆ ಆ ಭಾಷೆಯಲ್ಲಿ ತಿಳಿಸಿದ್ದಾರೆ. ಇಷ್ಟೆಲ್ಲ ನಡೆದಂತಹ ಪ್ರಸಂಗ. ಆ ಸಂದರ್ಭದಲ್ಲಿ ಮತ್ತೊಂದು ಅದ್ಭುತವಾದ ಘಟನೆ, ಒಂದು ದೈವಿ ಘಟನೆ ವ್ಯಾಸರಾಜರ ಆ ಜೀವನದಲ್ಲಿ ನಡೆದದ್ದು. ಶ್ರೀಪಾದರಾಜರು ಅವರಿಗೆ ಊರು ಹೊರಗೆ ಒಂದು ಮಠ, ಊರು ಒಳಗೆ ಒಂದು ಮಠ. ಇವತ್ತು ನರಸಿಂಹತೀರ್ಥ ಏನಿದೆ ಅದು ಊರು ಹೊರಗಿಂದು, ಊರು ಒಳಗೂ ಒಂದು ಮಠ ಇದೆ, ಶ್ರೀಪಾದರಾಜರ ಕಾಲದ್ದೇ. ಅವರು ಕೆಲವು ಕಾಲ ಪೂಜಾ ಇತ್ಯಾದಿಗಳನ್ನು ಊರೊಳಗೂ ಮಾಡೋರು ಮತ್ತು ನರಸಿಂಹತೀರ್ಥದಲ್ಲೂ ಮಾಡುವಂತಹ ವಾಡಿಕೆ ಅವ್ರದ್ದೇನೆಂದರೆ ಸುಖ ಪ್ರಾರಬ್ಧ. ಶ್ರೀಪಾದರಾಜರು ಎಲ್ಲ ಸನ್ಯಾಸಿಗಳಂತೆ ಅವರಲ್ಲ, ಅವರಂತೆ ಎಲ್ಲರೂ ಅಲ್ಲ. ಅವ್ರದ್ದೇನು ಸುಖ ಪ್ರಾರಬ್ಧ ಅಂದರೆ ಅವ್ರಿಗಾಗಾಗ ಅಭ್ಯಂಜನ ಸ್ನಾನ, ಮುತ್ತಿನ ಕವಚ, ಅದಕ್ಕೊಳ್ಳೆ ಕಿರೀಟ, ರತ್ನ ಕೆತ್ತಿದ ಕರ್ಣಕುಂಡಲ, ಇದೆಲ್ಲ ಅವರಿಗೆ ಇದ್ದದ್ದು. ಯಾಕಂದರೆ ಅವರು ಧ್ರುವಾಂಶ ಸಂಭೂತರು. ಧ್ರುವನಾಗಿ ಸಣ್ಣ ವಯಸ್ಸಿನಲ್ಲಿ ತಪಸ್ಸು ಮಾಡಿದಾಗ ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಭಗವಂತ ವಾಸುದೇವ ರೂಪದಿಂದ ಹೊರಟಾಗ ಲಕ್ಷ್ಮಿ ಕೇಳ್ಕೊಂಡಿದ್ಲಂತೆ. ಆ ಮಗು ಏನು ಕೇಳುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದು ಕೇಳಲಿ ಬಿಡಲಿ, ಅದು ಮುಂದಿನ 8 ಜನ್ಮ ತೆಗೆದರೂ ಸುಖ, ಅದನ್ನು ಬಿಡಬಾರ್ದು, ಮಗುವನ್ನು ಬಿಡಬಾರ್ದು, ಹಾಗೆ ನೀವು ಅನುಗ್ರಹ ಮಾಡಿ ಅಂತ. ಅಲ್ಲ, ಲಕ್ಷ್ಮೀ ಹೇಳದಿದ್ರು ಅವರು ಮಾಡೋರೆ ಅಲ್ವಾ, ನಮಗೆ ಹೇಳಿದ್ರು ಮಾಡಲ್ವಲ್ಲ, ಹಾಗೆ ನಮಗೆ ಹೇಳಿದ್ರು ಹೇಗೆ ಮಾಡಲ್ವೋ, ವ್ಯಾಸರಾಜರಿಗೆ ಹೇಳದಿದ್ರು ಶ್ರೀಪಾದರಾಜರಿಗೆ ದೇವರು ಮಾಡೋದೆ. ಆದರೂ ಲಕ್ಷ್ಮಿಯ ಕಾರುಣ್ಯ, ಸುಖ ಪ್ರಾರಬ್ಧದಂತೆ ಅವರಿಗೆ. ಹೀಗಾಗಿ ಮತ್ತೆ ಮತ್ತೆ ಮೇಲಿಂದ ಮೇಲೆ ಅಭ್ಯಂಜನ ಸ್ನಾನ. ಒಂದಿನ ಶ್ರೀಪಾದರಾಜರು ಅಭ್ಯಂಜನ ಸ್ನಾನಕ್ಕೆ ಹೋಗುವಾಗ ವ್ಯಾಸರಾಜರಿಗೆ ಹೇಳಿದ್ರಂತೆ, ಅದು ನಾನು ಬಂದು ಅಭ್ಯಂಜನ ಮಾಡ್ಕೊಂಡು ಬಂದು ಬರುವಾಗ ತಡ ಆಗತ್ತೆ, ನೀವು ನಿರ್ಮಾಲ್ಯ ಪೂಜೆ ಮಾಡಿಬಿಡ್ರಿ ಎಲ್ಲ ತೆಗೆದು ಅಂತ. ಹಾಗೆ ಮಾಡುವಾಗ ಎಲ್ಲ ಪ್ರತಿಮೆಗಳನ್ನು ತೆಗೆದಿದ್ದಾರೆ. ವ್ಯಾಸತೀರ್ಥರು ಒಂದೊಂದು ಸಂಪುಷ್ಟವನ್ನು ತೆಗೆದು ಪ್ರತಿಮೆಯನ್ನು ತೆಗೆದಿಟ್ಟು ಮಾಡ್ತಾ ಇದ್ದಾರೆ. ಆದರೆ ಒಂದು ಸಂಪುಷ್ಟವನ್ನು ಮಾತ್ರ ತೆಗಿಲಿಕ್ಕಾಗಲಿಲ್ಲ. ಅದೊಂದು ವಿಚಿತ್ರ ಸಂಪುಟ. ಅದು ಯಾರು ಏನು ಪ್ರಯತ್ನ ಮಾಡೋದು ತೆಗಿಲಿಕ್ಕಾಗಿರಲಿಲ್ಲ. ಅದು ಸಿಕ್ಕಿದ್ದು ಅದು ಪಂಡರಾಪುರ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಥೋ ಗುರುಭ್ಯಾಂ ಸಹಿತೋ ಜಗಾಮ ಶ್ರೀ ಪಾಂಡುರಂಗಾಖ್ಯ ಮಂಗಳಗ್ನಂ ಕ್ಷೇತ್ರಂ ಪವಿತ್ರಂ ಭಗವಾನ್ ನಿವಾಸ ಸಾಕ್ಷಾತ್ ಭೀಮರತ್ಯಾ ಸಹಿತಂ ಮನೋಗ್ನಂ ಸ್ವಪ್ನೇ ತಜಾತೆ ಚ ಭೀಮರತ್ಯಾಂ ಪ್ರಾಕ್ಷೇಮ ಕಕ್ಷ್ಮಾಪತಿನಾ ಕ್ಷಯಾಯಾಂ. ಹಿಂದೆ ಕ್ಷೇಮಕಾಂತರಾಜನ ತನಕ ಬಂದಂತಹ 2 ಸಂಪುಟಗಳು, ಒಂದರಲ್ಲಿ ರಂಗವಿಠಲ, ಇನ್ನೊಂದರಲ್ಲಿ ಕೃಷ್ಣ, 2 ಇದ್ದದ್ದು. ಕ್ಷೇಮಕಾಂತರಾಜ ಪೂಜೆ ಮಾಡ್ತಾ ಮಾಡ್ತಾ ಗತಾನುಗತವಾಗಿ ಅದು ಭೂಮಿಯಲ್ಲಿ ಸೇರಿ ಕಡೆಗೆ ನದಿ ತೀರದಲ್ಲಿತ್ತು. ಶ್ರೀಪಾದರಾಜರು ಪಾಂಡುರಂಗ ಕ್ಷೇತ್ರಕ್ಕೆ ಹೋದಾಗ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಇಂಥ ಕಡೆ ನಾನಿದ್ದೇನೆ ತೆಗೆದುಕೊಂಡು ಹೋಗು ಅಂದಾಗ ಶ್ರೀಪಾದರಾಜರು ಸ್ವಪ್ನದಲ್ಲಿ ಹೇಳಿದ ಕ್ರಮದಲ್ಲಿ ಆ ಸ್ಥಳಕ್ಕೆ ಬಂದು ಖನನವನ್ನು ಮಾಡಿದಾಗ ಅವರಿಗೆ 2 ಸಂಪುಟ ಸಿಕ್ಕಿತ್ತು. ಅದು ಒಂದು ಸಂಪುಟ ತೆಗೆದರೂ ಅದರಲ್ಲಿ ವಿಠ್ಠಲ, ರಂಗವಿಠ್ಠಲ ಕಂಡಿದ್ದಾನೆ.
ಅದನ್ನೇ ಅವರು ಅಂಕಿತವನ್ನಾಗಿ ಮಾಡಿಕೊಂಡು ಅನೇಕ ಕೃತಿಗಳನ್ನು ರಚನೆ ಮಾಡಿದರು. ಇನ್ನೊಂದು ಸಂಪುಟ ತೆಗೆಯುವ ಸಂದರ್ಭದಲ್ಲಿ ಅವರಿಗೆ ಸೂಚನೆ ಆಗಿದೆ, ಇದನ್ನು ತೆರೆಯುವ ಯೋಗ ಮತ್ತೊಬ್ಬರಿಗಿದೆ, ಅಲ್ಲಿವರೆಗೂ ತೆಗೆಯೋದು ಬೇಡ, ಆ ಸಂಪುಟಕ್ಕೆ ಪೂಜೆ ಆಗಲಿ ಅಂತ ಮೊದಲೇ ಆಗಿತ್ತು. ಹೀಗಾಗಿ ಆ ಡಬ್ಬಿಗೆ ಪೂಜೆ ಮಾಡ್ಕೊಂಬರೋ ಸಂಪ್ರದಾಯ ಶ್ರೀಪಾದರಾಜರು ಮಾಡಿದ್ರು. ಅದು ಡಬ್ಬಿಗೆ ಪೂಜೆ, ಮತ್ತೆ ದೊಡ್ಡವರು ಹೇಳಿದ ಮೇಲೆ ಮತ್ತೆ ಆ ಭಗವಂತನ ಇಚ್ಛಾನುಸಾರವಾಗಿರಬೇಕು ಅಂತ ತಾವು ತೆಗೆಯುವ ಪ್ರಯತ್ನವೇ ಮಾಡಿರಲಿಲ್ಲ. ಈ ವ್ಯಾಸರಾಜರಿಗೆ ಅವತ್ತು ಪೂಜಾ ಸಂದರ್ಭ ಬಂದಾಗ ಅವರು ಆ ಡಬ್ಬಿಯನ್ನು ಹಾಗೆ ಇಟ್ಟರು. ಅವರೇನು ತೆಗಿಲಿಕ್ಕೆ ಹೋಗಲಿಲ್ಲ, ತೆಗೆಯೋದಿಲ್ಲ ಇದು ಹೇಳಿ ಹಾಗೆ ಇಟ್ಟರು. ಕಡೆಗೆ ಕೈಯಲ್ಲಿ ತುಳಸಿ ಹಿಡಿದು ಕೃಷ್ಣನನ್ನು ಚಿಂತನೆ ಮಾಡಿ ಆ ಸಂಪುಟದ ಮೇಲೆ ಹಾಕಿದ್ದಾರೆ. ಹಾಕಿದ್ದೇ ತಡ ಆ ಸಂಪುಟ ತಾನೇ ಅದು ಮುಚ್ಚಲ ತೆಗೀತು. ಒಳಗಿರ್ತಕ್ಕಂಥ ಭಗವಂತನ ಪ್ರತಿಮೆ, ಆ ಚಿನ್ಮಯವಾದ ಪ್ರತಿಮೆ ತಾನು ಆಕಾಶಕ್ಕೆ ಹಾರಿ ನರ್ತನ ಮಾಡ್ತಾ ಇದೆ. ಅದ್ಭುತವಾದ ನರ್ತನ. ಕಾಳಿಂಗನ ಮೆಟ್ಟಿ ನಾಟ್ಯವಾಡಿದ ಕಂಜನಾಭ ಕೃಷ್ಣನು ಅಂತ ವ್ಯಾಸರಾಜರು ತತ್ಕಾಲದಲ್ಲಿಯೇ ಸಂಕೀರ್ತನೆಯನ್ನು ಮಾಡ್ತಾ ಇದ್ದಾರೆ. ಅತ್ಯದ್ಭುತವಾದ ರುಕ್ಮಿಣಿ ಸತ್ಯಭಾಮಾದೇವಿಯರಿಂದ ಕೂಡಿಕೊಂಡು ನರ್ತನ ಮಾಡುವ ಕೃಷ್ಣ ಬಹಳ ಅತ್ಯದ್ಭುತವಾಗಿ ನರ್ತನ ಮಾಡ್ತಾ ಇದ್ದಾನೆ. ಇವರಿಗೆ ಮೈಮೇಲೆ ಎಚ್ಚರಿಕೆ ಇಲ್ಲ, ದೇವರನ್ನೇ ನೋಡ್ತಾ ಇದ್ದಾರೆ. ಆ ಭಗವಂತನ ಕುಣಿತಕ್ಕೆ ತಕ್ಕ ತಾಳ ಹಾಕಬೇಕು. ವದನದಿ ನಾಮ ಬರ್ತಾ ಇದೆ, ಕಣ್ಣಲ್ಲಿ ದೇವರನ್ನು ನೋಡ್ತಾ ಇದ್ದಾರೆ, ತಾಳ ಹಾಕಬೇಕಿಲ್ಲ. ಹಿಂಗೆ ಕೈ ಹಾಕಿದ್ರು, ಎರಡೂ ತಟ್ಟಲ್ಲಿ ಬೇಕಾದ ಸಾಲಿಗ್ರಾಮಗಳಿತ್ತು. ಸಾಲಿಗ್ರಾಮ ತಗೊಂಡು ಹಾಡು ಹೇಳ್ತಾ ದೇವರನ್ನು ನೋಡ್ತಾ ಇದ್ದಾರೆ. ಈ ಶನ್ನೋಮಿತ್ರ ಶಂವರುಣ ಶಿಷ್ಯರೆಲ್ಲ ನೋಡಿದ್ರು, ಮುಗೀತು, ಇನ್ನೊಂದು 2 ನಿಮಿಷ ಬಿಟ್ಟರೆ ಎಲ್ಲ ಸಾಲಿಗ್ರಾಮಗಳನ್ನು ಸುದರ್ಶನ ಮಾಡಿಬಿಡ್ತಾರೆ ಅಂಥೇಳಿ ಓಡ್ ಹೋಗಿ ಅಭ್ಯಂಜನ ಮಾಡಿಕೊಳ್ಳುವ ಶ್ರೀಪಾದರಾಜರಿಗೆ ಹೇಳಿದರು. ಶ್ರೀಪಾದರಾಜರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಶಿಷ್ಯ ಸಾಲಿಗ್ರಾಮ ಇಲ್ಲ 1-2 ಮಾಡ್ತಾ ಇದ್ದಾರೆ ಎಂದಾಗ ಅವರು ಅಲ್ಲಿಂದಲೇ ಹೀಗೆ ನೋಡಿದ್ದಾರೆ, ಕೃಷ್ಣನ್ನೇ ನೋಡ್ತಾ ಇದ್ದಾರೆ. ಆಶ್ಚರ್ಯ ಆಯಿತು. ಅವರಂದರು, ಸಾಲಿಗ್ರಾಮ ಎಲ್ಲ ಅವನಿಗೋಸ್ಕರ, ಎಷ್ಟಾರು ಹೊಡ್ಕೊಳ್ಳಿ, ಅವನು ಸಿಗಲಿಲ್ಲ ಅಂದರೆ ನೀವೇ ಕೈಗೆ ಎತ್ಕೊಡಿ ಅಂತ ಶ್ರೀಪಾದರಾಜರು ಹೇಳಿದ್ದಾರಂತೆ. ಅದ್ಭುತವಾದ ನರ್ತನ ಭಗವಂತನದು. ಆ ನರ್ತನ ಮಾಡ್ತಾ 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 ದೇವರಂದಂತೆ ಏನು ಬೇಕು ವರ ಅಂತ. ವ್ಯಾಸರಾಜರಂದಂತೆ ನನಗೇನು ಬೇಡ, ಈ ನಿನ್ನ ರೂಪ ನಾನು ನೋಡಿದಂತೆ ಎಲ್ಲರೂ ನೋಡಬೇಕು, ನೀನು ಅದೇ ರೂಪದಲ್ಲಿ ನಿಂತ್ಕೋ ಅಂತ. ಆಗ ದೇವರು ಬಲಪಾದದ ಮೇಲೆ ಎಡಪಾದ ಇಟ್ಟಿದ್ದಂತೆ. ಅದು ಶಿಲ್ಪಶಾಸ್ತ್ರಕ್ಕೆ ವಿರುದ್ಧ. ಎಡಪಾದದ ಮೇಲೆ ಬಲಪಾದ ಇಡಬೇಕು, ಅದು ಬಲಪಾದದ ಮೇಲೆ ಎಡಪಾದ ಇಟ್ಟಿದ್ದಂತೆ. ಯಾಕೆ ದೇವರು ಹೀಗಿಟ್ಟ? ಅಲ್ಲ, ವ್ಯಾಸರಾಜರು ಇಂಥ ವರ ಕೇಳ್ತಾರೆ ಅಂತ ದೇವ್ರಿಗೆ ಗೊತ್ತಿತ್ತೋ ಇಲ್ವೋ? ಗೊತ್ತಿತ್ತು. ಈಗ ಫೋಟೋ ತೆಗಿತಾರೆ ಅಂತ ಗೊತ್ತಾದಾಗ ಸರಿಯಾಗಿ ನಿಂತ್ಕೊಂಡು ಪೋಸ್ ಕೊಡ್ತೀವೋ ಇಲ್ಲ, ಸ್ಮೈಲ್ ಅಂತ ಹೇಳ್ತಾರೆ, ಅಥವಾ ಅಷ್ಟಾವಕ್ರ ನಿಂತಿದ್ರೆ ಕಾಲರ್ ಗೀಲರ್ ಸರಿ ಮಾಡ್ಕೊಳ್ತೀವೋ ಇಲ್ಲ. ಹಾಗೆ ವ್ಯಾಸರಾಜರು ಹೀಗೆ ನಿಲ್ಲು ಅಂತ ಅಂತಾರೆ ಅನ್ನೋದು ಕೃಷ್ಣಂಗೆ ಗೊತ್ತಿತ್ತೋ ಇಲ್ವೋ? ಗೊತ್ತಿದ ಮೇಲೆ ಅವನು ಶಿಲ್ಪಶಾಸ್ತ್ರಕ್ಕೆ ವಿರುದ್ಧವಾಗಿ ಕಾಲು ಯಾಕಿಟ್ಟ? ಬಲಗಾಲ ಮೇಲೆ ಎಡಗಾಲು ಇಡಬಹುದಿತ್ತಲ್ವ? ಅಂದರೆ ಮೊನ್ನೆ ಒಬ್ಬರು ಉಪನ್ಯಾಸ ಮಾಡುವಾಗ ಒಬ್ಬ ನಮ್ಮ ಅದುಮಾರು ಮಠದ ಸ್ವಾಮಿಗಳು ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ರು. ಕೆಲವರು ದೇವರು ದಿಯೋಯೋನ ಪ್ರಚೋದಯ, ಒಬ್ಬೊಬ್ರಿಗೆ ಒಂದೊಂದು ಕೊಡ್ತಾನೆ. ಅದು ಭಗವಂತನಿಗೆ ಗಾಬರಿ ಆಯ್ತಂತೆ. ವ್ಯಾಸರಾಜರು ನೋಡಿ ಗಾಬರಿ ಆಯಿತು, ಹಾಗೆ ಬಲಗಾಲ ಮೇಲೆ ಎಡಗಾಲು ಇಟ್ಬಿಟ್ನಂತೆ. ಅದು ಹೇಗೆ ಅಂದರೆ, ಕೆಲವು ಸತಿ ಮನೆಗೆ ಸ್ವಾಮಿಗಳು ಬರ್ತಾರೆ ಅಂತ ಹೇಳಿದ್ರೆ, ಆ ಸ್ವಾಮಿಗಳು ಭಾಳ ಬ್ಯುಸಿ ಶೆಡ್ಯೂಲ್ ಇದ್ದರೆ ನೀವು ಮೊದಲೇ ಎಲ್ಲ ರೆಡಿ ಆಗಿಬಿಟ್ಟಿರಿ ಅಂತ ಹೇಳ್ತಾರೆ. ಪಾಪ ಸ್ವಾಮಿಗಳು 7:15 ಬರ್ತಾರೆ ಅಂದರೆ ಪಾಪ ಮನೆ ಯಜಮಾನ ಅವನೊಂದು ಚೇರ್ ಗೀರು ಹಾಕಿ ಫೋಟೋ ಗಿಟ್ಟ ಇಟ್ಟು ನೀರು ಗೀರಿಟ್ಟು ಪೂರ್ವದ ಕಡೆಗೆ ಮುಖ ಮಾಡಿ ಆಚಮನ ಪಂಚತ್ರ ಗಿಂಚತ್ರ ಇಟ್ಕೊಂಡು ಎಲ್ಲ ರೆಡಿ ಇರ್ತಾನೆ. ಸ್ವಾಮಿಗಳು ಬರೋದು ಎಷ್ಟೊತ್ತಿಗೆ? 7:15 ಅಂತ ಅಲ್ವೇ? ಅಂಥದ್ರಲ್ಲಿ ಏನಾದ್ರು ಸ್ವಾಮಿಗಳು 7:15 ಬರ್ತೀನಿ ಇಂದವರು 6:45ಗೆ ಬಂದುಬಿಟ್ರೆ ಅವ್ರು ನೋಡಿ ಯಜಮಾನಂಗೆ ಗಾಬರಿ ಆಗಿ ಪೂರ್ವಕ್ಕೆ ಅವನು ಪಂಚತ್ರ ಇಟ್ಟಿದ್ರು, ಯಾ ಕಡೆನೇ ತಿರ್ಕೊಂಡು ಆಚಮನ ದಕ್ಷಿಣಕ್ಕೆ ಮಾಡಿಬಿಡ್ತಾನೆ ಅಲ್ವ? ಹೇಗೋ ಹಾಗೆ ವ್ಯಾಸರಾಜರನ್ನು ನೋಡಿ ಕೃಷ್ಣನಿಗೆ ಗಾಬರಿ ಆಗೋಯ್ತಂತೆ. ಅವರ ಅದ್ಭುತವಾದ ಭಕ್ತಿಗೆ ಮೆಚ್ಚಿ ಆ ಭಗವಂತ ಹಾಗೆ ಬಲಪಾದದ ಮೇಲೆ ಎಡಪಾದ ಇಟ್ಟು ನರ್ತನ ಮಾಡಿದ್ದಾನಂತೆ. ಆ ಪ್ರತಿಮೆಯನ್ನು ಇವತ್ತಿಗೂ ಕೂಡ ನಾವು ನೋಡಬಹುದು ಅನ್ನೋದನ್ನು ವ್ಯಾಸ ವಿಜಯದಲ್ಲಿ ಆ ಶ್ರೀನಿವಾಸ ತೀರ್ಥರೇ ವರ್ಣನೆ ಮಾಡ್ತಾ ಹೇಳ್ತಾರೆ. ಕೃಷ್ಣ ಸತ್ಯ ರುಕ್ಮಿಣಿಭ್ಯಾಂ ಸಮೇತಃ ರಾಮಃ ಸೀತಾ ಲಕ್ಷ್ಮಣಾಭ್ಯಾಂಚ ಯುಕ್ತಃ ಅನ್ಯ ಕೃಷ್ಣನೂತ್ನಿ ಚಕ್ರಪಾಣಿ ಲಕ್ಷ್ಮೀಯುಕ್ತೋ ನಾರಾಯಣ ಶ್ರೀ ನೃಸಾರ್ಚಾ ಶ್ರೀ ವ್ಯಾಸರಾಜೈ ಸ್ವಯಂಕೃತಾ ಅದ್ಯಾಪಿ ತನ್ಮಠೆ ನಿತ್ಯಂ ಪೂಜ್ಯಂತೆ ಯತಿ ಸತ್ತಮೈ. ಈ ಮಠದ ಒಳಗೆ ವ್ಯಾಸರಾಜರ ಮಠದಲ್ಲಿ ಯಾವ್ಯಾವ ಪ್ರತಿಮೆಗಳ ಪೂಜೆ ಆಗ್ತಾ ಇದೆ ಅನ್ನೋದನ್ನು ಹೇಳುವಾಗ ಕೃಷ್ಣ ಸತ್ಯ ರುಕ್ಮಿಣಿಭ್ಯಾಂ, ರುಕ್ಮಿಣಿ ಸತ್ಯಭಾಮ ಸಮೇತರಿಂದ ಕೂಡಿರ್ತಕ್ಕಂಥ ಕೃಷ್ಣನ ಪ್ರತಿಮೆಯನ್ನು ಅದ್ಯಾಪಿ ತನ್ಮಠೆ ನಿತ್ಯಂ ಪೂಜೆಯಂತೆ ಯತಿ ಸತ್ತಮೈ,
ಇವತ್ತಿಗೂ ಕೂಡ ಆ ಕೃಷ್ಣ ಪರಮಾತ್ಮನ ಆರಾಧನೆಯನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಅಂತಹ ಅದ್ಭುತವಾದ ರೂಪ ವ್ಯಾಸರಾಜರು ಕೊಂಡಾಡಿದ್ದಾರೆ. ಅಲ್ಲಿಂದ ಮಂಗಳ ಸ್ನಾನವನ್ನು ಮಾಡಿಕೊಂಡು ಬಂದಂತಹ ಅಭ್ಯಂಜನ ಮಾಡಿಕೊಂಡು ಬಂದ ಶ್ರೀಪಾದರಾಜರು ಇನ್ಮೇಲೆ ಈ ಪ್ರತಿಮೆ ನಿಮಗೇ ಇರಲಿ, ನಿಮಗೆ ಒಲಿದು ಬಂದ ಕೃಷ್ಣ. ಹೀಗಾಗಿ ವ್ಯಾಸರಾಜರು ಆ ಕೃಷ್ಣನನ್ನೇ ಅಂಕಿತ ಇಟ್ಕೊಂಡ್ರು, ಸಿರಿಕೃಷ್ಣ ಅಂತ ಅವರಿಟ್ಕೊಂಡ್ರು. ಇನ್ನೊಂದು ಸಂಪುಟದಲ್ಲಿ ಸಿಕ್ಕಂತಹ ರಂಗವಿಠಲ ಅಂಕಿತವನ್ನು ಶ್ರೀಪಾದರಾಜರು ಇಟ್ಕೊಂಡ್ರೆ ತಮ್ಮ ಆ ಭಕ್ತಿಗೆ ಮೆಚ್ಚಿ ನರ್ತನ ಮಾಡಿದ ಕೃಷ್ಣನನ್ನೇ ತಮ್ಮ ದಾಸ ಸಾಹಿತ್ಯಕ್ಕೆ ಅಂಕಿತವನ್ನಾಗಿ ವ್ಯಾಸರಾಜರು ಇಟ್ಕೊಂಡ್ರು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಇಂಥ ವ್ಯಾಸರಾಜರು ಶ್ರೀಪಾದರಾಜರ ಪದ ತಡಿಯಲ್ಲಿ ಕುಳಿತು ಅನೇಕ ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ. ಅವರ ಅಧ್ಯಯನ ನಂತರ ಅವರಿಗೆ ಮತ್ತೊಂದು ಸತ್ವ ಪರೀಕ್ಷೆ ಒಡ್ಡಿರ್ತಕ್ಕಂಥದ್ದು, ಅದೇನು ಮತ್ತೆ ನಾಳೆ ಸೇರಿದಾಗ ನಾವೆಲ್ಲ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.